ಭಗವದ್ಗೀತಾ ಏಕಾದಶೋऽಧ್ಯಾಯः ವಿಶ್ವರೂಪಸಂದರ್ಶನಯೋಗः ಲೇಲಿಹ್ಯಸೇऽಗ್ರಸಮಾನः ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೇರ್ಜುರದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಹ ಪ್ರತಪಂತಿ ವಿಷ್ಣು. ನೀನು ಆ ಸಮಸ್ತ ಲೋಕಗಳನ್ನ ಅನ್ಬಿಟ್ಟಂಗೆ ಇದೆ ನೋಡ್ಕೊಳ್ಳಿ, ಯಾರು ಅನ್ಬಿಟ್ಟಂಗೆ ಇದೆ ನೋಡ್ಕೊಳ್ಳಿ. ನೀನು ಆ ಸಮಸ್ತ ಲೋಕಗಳನ್ನ ಪ್ರಜ್ವಲಿತವಾದ ಮುಖಗಳ ಮೂಲಕ ಮಹಾಕಾಲನಂತೆ ನುಂಗಿ ಹಾಕುತ್ತಾ ಎಲ್ಲಾ ಕಡೆಯಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ. ಹೇ ವಿಷ್ಣುವೆ, ನಿನ್ನ ಉಗ್ರವಾದ ಪ್ರಕಾಶವು ಸಂಪೂರ್ಣ ಜಗತ್ತನ್ನ ತೇಜಸ್ಸಿನ ಮೂಲಕ ಪರಿಪೂರ್ಣವಾಗಿ ಸಂತಪ್ತಗೊಳಿಸುತ್ತಿದ್ದೀಯೇ. ವಿಶ್ವರೂಪದಲ್ಲಿ ಏನೇನನ್ನ ನೋಡ್ತಾ ಇದ್ದಾನೆ ಅರ್ಜುನ, ಅವೆಲ್ಲವನ್ನ ಇಲ್ಲಿ ವರ್ಣನೆ ಮಾಡಲಾಗ್ತಾ ಇದೆ. ಇನ್ನು ಆಖ್ಯಾಹಿಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತು ಮಿಚ್ಚಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಈ ಉಗ್ರತೆಯನ್ನ ಕಂಡು ಈ ಉಗ್ರ ರೂಪಿಯಾದ ತಾವು ಯಾರು ಎಂಬುದನ್ನ ಕೃಪೆ ಮಾಡಿ ನನಗೆ ತಿಳಿಸು. ಹೇ ದೇವಶ್ರೇಷ್ಠನೇ, ನಿನಗೆ ಪ್ರಣಾಮಗಳು. ನೀನು ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ನಾನು ವಿಶೇಷ ರೂಪದಿಂದ ತಿಳಿಯಲು ಬಯಸ್ತೇನೆ, ಏಕೆಂದ್ರೆ ನಾನು ನಿನ್ನ ಪ್ರವೃತ್ತಿಯನ್ನ ತಿಳಿಯಲಾರೆ. ಇದರ ಬಗ್ಗೆ ಕೂಡ ನಾವು ನಿನ್ನೆ ನೋಡಿದೀವಿ. ಏನು ಪರಮಾತ್ಮನ ಪ್ರವೃತ್ತಿ? ಕೌರವ ಪಕ್ಷದ ಪ್ರಾಯಶಃ ಎಲ್ಲಾ ಯೋಧರು ಪ್ರತ್ಯಕ್ಷವಾಗಿ ನಾಶವಾಗ್ತಾ ಇರೋದನ್ನ ಕಂಡು ಬರುತ್ತಿರುವಷ್ಟು ಭಯಂಕರವಾದ ರೂಪವನ್ನು ನನಗೆ ನೀನು ಯಾಕೆ ತೋರಿಸ್ತಾ ಇದ್ದೀ? ಇದೇ ಪ್ರವೃತ್ತಿ. ಹಾಗೂ ಈಗ ನಿಕಟ ಭವಿಷ್ಯದಲ್ಲಿ ನೀನು ಏನು ಮಾಡಲು ಬಯಸ್ತಾ ಇದೀಯಾ? ಸ್ವಲ್ಪ ಹೊತ್ತಿನಲ್ಲಿ ಇನ್ನೇನು ನಡೀಬಹುದು. ಈ ರಹಸ್ಯವನ್ನು ನಾನು ತಿಳಿಯನು. ಆದ್ರಿಂದ ಈಗ ನೀನು ಕೃಪೆಗೈದು ಇದೇ ರಹಸ್ಯವನ್ನು ನನಗೆ ತೆರೆದು ತೋರಿಸು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಲಾಯಿತು. ಈ ಪ್ರಕಾರ ಅರ್ಜುನ ಕೇಳಿದ ಪ್ರಶ್ನೆಗೆ ಅನುಸಾರ ಪರಮಾತ್ಮ ತನ್ನ ಉಗ್ರ ರೂಪವನ್ನು ಧರಿಸಿದ ಕಾರಣವನ್ನು ಹೇಳ್ತಾ ಪರಮಾತ್ಮ ಕಾಲೋಸ್ಮಿ ಲೋಕಕ್ಷಯ ಕೃತ್ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ನಾನು ಲೋಕಗಳನ್ನ ನಾಶ ಮಾಡಲು ಬೆಳೆದಿರುವಂತಹ ಮಹಾಕಾಲನಾಗಿದ್ದೇನೆ. ಈ ಸಮಯದಲ್ಲಿ ಲೋಕಗಳನ್ನ ನಾಶಗೊಳಿಸುವುದಕ್ಕಾಗಿ ಪ್ರವೃತ್ತನಾಗಿದ್ದೇನೆ. ಅದಕ್ಕಾಗಿ ಯಾವ ಪ್ರತಿಪಕ್ಷದ ಸೇನೆಯಲ್ಲಿ ಸ್ಥಿತರಾದ ಯೋಧರುಗಳಿದ್ದಾರೋ ಅವರೆಲ್ಲರೂ ನೀನು ಯುದ್ಧ ಮಾಡದೇ ಇದ್ರು ಉಳಿಯಲಾರರು. ಅರ್ಥಾತ್ ಇವರೆಲ್ಲರೂ ನಾಶವಾಗ್ತಾರೆ. ಹೇಗೆ? ಇದನ್ನು ಕೂಡ ನಿನ್ನೆ ನಾವು ನೋಡ್ತೀವಿ. ಸ್ವಲ್ಪ ಇದನ್ನು ನೋಡಿ ಮುಂದೆ ಹೋಗೋಣ. ಲೋಕಗಳನ್ನ ನಾಶ ಮಾಡಲು ಬೆಳೆದಿರುವ ಕಾಲನು ಹೇಗೆ ಅಂತ ಹೇಳ್ತಾ ನೀನು ಯಾರಾಗಿರುವೆ ಎಂಬುದನ್ನು ತಿಳಿಯಲು ಬಯಸಿದ ಅರ್ಜುನನ ಮೊದಲನೇ ಪ್ರಶ್ನೆ ಇದು. ಅದಕ್ಕೆ ಉತ್ತರವನ್ನ ಕೊಡ್ತಾ ನಾನು ಸಂಪೂರ್ಣ ಜಗತ್ತಿನ ಸೃಜನ, ಪಾಲನಾ ಮತ್ತು ಸಂಹಾರ ಮಾಡುವ ಸಾಕ್ಷಾತ್ ಪರಮೇಶ್ವರನಾಗಿದ್ದೇನೆ. ಆದ್ರಿಂದ ಈ ಸಮಯದಲ್ಲಿ ನನ್ನನ್ನ ಇವರೆಲ್ಲರನ್ನು ಸಂಹಾರ ಮಾಡುವ ಸಾಕ್ಷಾತ್ ಕಾಲನೆಂದು ನೀನು ತಿಳಿ. ನನ್ನನ್ನ ಯಾರು ತಿಳ್ಕೊಂತೀವಿ? ಇವರೆಲ್ಲರನ್ನ ಸಂಹಾರ ಮಾಡುವಂತ ಸಾಕ್ಷಾತ್ ಕಾಲ ಸ್ವರೂಪ ಅಂತ ತಿಳ್ಕೋ. ಅರ್ಜುನನ ಮೊದಲ ಪ್ರಶ್ನೆ ಸಮಾಧಾನ. ನಂತರ ಲೋಕಗಳನ್ನ ನಾಶ ಮಾಡ್ಲಿಕ್ಕೆ ಪ್ರವೃತ್ತನಾಗಿದ್ದೇನೆ. ಏನಪ್ಪಾ ಇದರ ಅಭಿಪ್ರಾಯ ಅಂತ ಪ್ರಶ್ನೆ ಮಾಡಿದ್ರು. ನಾನು ನಿನ್ನ ಪ್ರವೃತ್ತಿಯನ್ನ ಅರಿಯನು ಎಂದು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಭಗವಂತ ಕೊಡ್ತಾ ಈ ಸಮಯದಲ್ಲಿ ನನ್ನ ಪ್ರವೃತ್ತಿಯು ಈ ಎಲ್ಲಾ ಲೋಕಗಳ ನಾಶ ಮಾಡ್ಲಿಕ್ಕಾಗಿ ಇದೆ ಎಂಬ ಮಾತನ್ನ ತಿಳಿಸಲಿಕ್ಕಾಗಿ
ನಾನು ಈ ವಿರಾಟ್ ರೂಪದೊಳಗೆ ನನಗೆ ಎಲ್ಲರ ನಾಶದ ಭಯಂಕರ ದೃಶ್ಯವನ್ನ ನಿನಗೆ ಎಲ್ಲರ ನಾಶದ ಭಯಂಕರ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಎಂಬುದೇ ಭಗವಂತನ ಮಾತಿನ ಅಭಿಪ್ರಾಯ. ಇದನ್ನು ನೋಡಿದ್ವಿ. ಇನ್ನು ಪ್ರತಿಪಕ್ಷದವರ ಸೇನೆಯಲ್ಲಿ ಉಪಸ್ಥಿತ ಯೋಧರು, ನೀನು ಯುದ್ಧ ಮಾಡದೇ ಇದ್ರು ಯಾರು ಉಳಿಲಿಕ್ಕಿಲ್ಲ. ಏನಪ್ಪಾ ಈ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾ, ಗುರುಗಳು, ಚಿಕ್ಕಪ್ಪಂದಿರು, ಅಜ್ಜಂದಿರು, ಮಾವಂದಿರು ಮತ್ತು ತಮ್ಮಂದಿರು ಮೊದಲಾದ ಆತ್ಮೀಯ ಸ್ವಜನರು ಯುದ್ಧಕ್ಕಾಗಿ ಸಿದ್ಧರಾಗಿರುವುದನ್ನು ನೋಡಿಕೊಂಡು ನಿನ್ನ ಮನದಲ್ಲಿ ಯಾವ ಹೇಡಿತನ ಭಾವ ಬಂದಿತು ಮತ್ತು ಅದರ ಕಾರಣದಿಂದ ನೀನು ಯುದ್ಧದಿಂದ ಹಿಮ್ಮೆಟ್ಟಲು ಬಯಸಿದುದು ಉಚಿತವಲ್ಲ. ಯಾಕೆಂದ್ರೆ ನೀನು ಯುದ್ಧ ಮಾಡಿ ಇವರನ್ನ ಕೊಲ್ಲದೇ ಇದ್ರು ಕೂಡ ಇವರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವರು ಮರಣವಾದರೂ ಆಗ್ಲೇ ನಿಶ್ಚಿತವಾಗಿದೆ. ಜನ್ಮ ಕರ್ಮ ಚ ವಿತ್ತಂಚ ವಿದ್ಯಾನಿಧನಮೇವಚ ಪಂಚೇತಾನಿ ಸೃಜ್ಯಂತೆ ಸರ್ವಸ್ತಸ್ಯೈವ ದೇಹಿನಃ. ಜನನದೊಂದಿಗೆ ಮರಣ ಕೂಡ ನಿಶ್ಚಯವಾಗಿರ್ತದೆ. ನಾನು ಸ್ವತಃ ಇವರ ನಾಶ ಮಾಡಲು ಪ್ರವೃತ್ತನಾದಾಗ ಇವರ ರಕ್ಷಣೆಯಾಗಬಹುದಾದಂತ ಯಾವ ಇಲ್ಲವಾಗಿದೆ. ಪರಮಾತ್ಮನೇ ತಗೊಂಡು ಹೋಗ್ಲಿಕ್ಕೆ ಬಂದ್ರೆ ಅವ್ರನ್ನ ರಕ್ಷಣೆ ಮಾಡಿಕೆ ಉಪಾಯ ಏನಿದೆ ಅಂತ ಸಾಧ್ಯನೇ ಇಲ್ಲ. ಹಾಗಾಗಿ ನಿನಗಾದರೂ ನನ್ನ ಆಜ್ಞೆಗನುಸಾರ ಯುದ್ಧದಲ್ಲಿ ಪ್ರವೃತ್ತನಾಗುವುದೇ ಹಿತಕರವಾಗಿದೆ. ಹಾಗಾಗಿ ನನ್ನ ಆಜ್ಞೆ ಏನಪ್ಪ ಅಂದ್ರೆ ನೀನು ಕರ್ತವ್ಯದಲ್ಲಿ ನಿರತನಾಗುವುದೇ ನಿನಗೆ ಶ್ರೇಯಸ್ಸಾಗಲಿದೆ ಎಂಬುದನ್ನೇ ಪರಮಾತ್ಮ ಅಲ್ಲಿ ಹೇಳ್ತಾರೆ. ಅದನ್ನು ನೋಡಿದ್ವಿ. ಇನ್ನು ಅರ್ಜುನನಾದರೂ ಭಗವಂತನ ವಿರಾಟ್ ರೂಪದಲ್ಲಿ ತಮ್ಮ ಮತ್ತು ಶತ್ರು ಪಕ್ಷದ ಎಲ್ಲ ಯೋಧರು ಸಾಯುವುದನ್ನ ನೋಡ್ತಾ ಇದ್ದ. ಮತ್ತೆ ಭಗವಂತನಲ್ಲಿ ಕೇವಲ ಕೌರವ ಪಕ್ಷದ ಯೋಧರ ಮಾತನ್ನೇ ಕೇಳ್ತಾರೆ. ಪ್ರಶ್ನೆ ಮಾಡ್ತಾ, ತಮ್ಮ ಪಕ್ಷದ ಯೋಧರು ಅರ್ಜುನನ ಮೂಲಕ ಕೊಲ್ಲಲ್ಪಡುವ ಸಂಭವನೇ ಇಲ್ಲ. ಅರ್ಜುನ ಅವರನ್ನ ಸಂಹಾರ ಮಾಡಿ ಸಾಧ್ಯನಾ? ತಮ್ಮ ಪಕ್ಷದವ್ರನ್ನ ಯಾರು ಸಂಹಾರ ಮಾಡ್ತಾರೆ? ಮಾಡಲ್ಲ. ಆದ್ರಿಂದ ನೀನು ಕೊಲ್ಲದೇ ಇದ್ರು ಅವ್ರು ಸಾಯೋವರೇ ಎಂಬ ಮಾತು ಅವರಿಗೆ ಹೊಂದುವುದಿಲ್ಲ. ಅದಕ್ಕಾಗಿ ಭಗವಂತನು ಇಲ್ಲಿ ಕೇವಲ ಕೌರವ ಪಕ್ಷದ ವೀರರ ವಿಷಯವಾಗಿ ಹೇಳಿದ್ದಾನೆ. ಇದಲ್ಲದೆ ಅರ್ಜುನನು ಯುದ್ಧದಲ್ಲಿ ತೊಡಗಿಸಲು ಕೂಡ ಭಗವಂತನು ಹೀಗೆ ಹೇಳುವುದು ಯುಕ್ತಿ ಸಂಗತವೇ ಆಗಿದೆ. ಭಗವಂತನ ಇದನ್ನು ತಿಳಿಸುತ್ತಿದ್ದಾನೋ ಎಂಬಂತೆ ಶತ್ರು ಪಕ್ಷದ ಎಷ್ಟು ಯೋಧರಿದ್ದಾರೋ ಅವರೆಲ್ಲರೂ ಸತ್ತವರಂತೆ ಆಗಿದ್ದಾರೆ. ಅವರನ್ನ ಕೊಲ್ಲುವುದರಲ್ಲಿ ನೀನು ಯಾವ ಪರಿಶ್ರಮವನ್ನು ಮಾಡಬೇಕಾಗಿಲ್ಲ. ಅರ್ಥ ಏನು? ಯುದ್ಧ ಮಾಡಿದ್ರು ಮಾಡದೇ ಇದ್ರು ಅವರೆಲ್ಲವನ್ನು ಈಗಾಗಲೇ ಸತ್ತಿದ್ದಾರೆ. ಅರ್ಥಾತ್ ಇನ್ ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲ ಕೆಲವರು ಹೋಗ್ತಾ ಇದ್ರೆ ಕೆಲವರು ಹೋಗ್ತಾರೆ, ಯುದ್ಧ ಮಾಡ್ಲಿ ಮಾಡದೇ ಇರಲಿ. ಹಾಗಾಗಿ ಅವರ ಮೇಲೆ ಯುದ್ಧ ಮಾಡತಕ್ಕಂಥ ನನಗೆ ಯಾವುದೇ ಪರಿಶ್ರಮ ಇಲ್ಲ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಇದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋದನ್ನು ನಮ್ಗೆ ಇಲ್ಲಿ ಸೂಚಿಸ್ತದೆ. ಯಾಕಂದ್ರೆ ಕರ್ತವ್ಯ ಮಾತ್ರನೇ, ಫಲ ಏನು ಅಂತ ಪರಮಾತ್ಮ ನಿಶ್ಚಯ ಮಾಡ್ತಾನೆ. ಹಾಗೆ ಯುದ್ಧ ಮಾಡೋದೇ ನಿನ್ನ ಕರ್ತವ್ಯ ಅಷ್ಟೇ. ಯಾಕೆ? ಈಗಾಗಲೇ ಅವರೆಲ್ಲ ಸತ್ತಿದ್ದಾರೆ. ಹಾಗಾಗಿ ಸತ್ತವರು ಸಾಯಿಸೋದು ಕಷ್ಟನೇ ಏನು? ಅದೇಂಗ್ ಸ್ವಾಮಿ? ಹೊಡೆದಿರೋ ಹಾವನ್ನ, ಸತ್ತಿರೋ ಹಾವನ್ನ ಮತ್ತೆ ಹೊಡೆಯೋದು ಅಂತ ಅಂದ್ರೆ ಈಗಾಗ್ಲೇ ಅವರು ಕೂಡ ಸತ್ತಿದ್ದಾರೆ. ಅವ್ರ ಮೇಲೆ ಯುದ್ಧ ಮಾಡ್ತಕ್ಕಂಥ ಏನು ಯಾವ ಪರಿಶ್ರಮವನ್ನು ಮಾಡಬೇಕಾಗಿಲ್ಲ. ಅಂದ್ರೆ ಏನು? ಇಲ್ಲಿ ಇದು ಕರ್ತವ್ಯ ಅಷ್ಟೇನೆ, ನಡಿಬೇಕಂತಾನೆ ಅದೆಲ್ಲ ನಡೆದು ಹೋಗ್ತದೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಅರ್ಜುನನ ಪ್ರಶ್ನೆಯ ಉತ್ತರವನ್ನು ನೀಡಿ ಈಗ ಭಗವಂತನು 2 ಶ್ಲೋಕಗಳ ಮುಖಾಂತರ ಯುದ್ಧ ಮಾಡೋದ್ರಲ್ಲಿ ಎಲ್ಲ ಪ್ರಕಾರದ ಲಾಭವನ್ನು ತೋರಿಸಿಕೊಟ್ಟು ಅರ್ಜುನನು ಯುದ್ಧಕ್ಕಾಗಿ ಪ್ರೋತ್ಸಾಹಿಸುತ್ತಾ ಆಜ್ಞೆಯನ್ನ ಕೊಟ್ಟಿದ್ದಾನೆ. ಈ ಪ್ರಕಾರ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ನೀಡಿ ಪರಮಾತ್ಮ
2 ಶ್ಲೋಕಗಳ ಮುಖಾಂತರ ಯುದ್ಧ ಮಾಡೋದ್ರಲ್ಲಿ ಎಲ್ಲಾ ಪ್ರಕಾರ ಲಾಭನೇ ಇದೆ ನಿನಗೆ ಅನ್ನೋದನ್ನ ಅರ್ಜುನನಿಗೆ ತೋರಿಸ್ಕೊಟ್ಟು ಯುದ್ಧ ಮಾಡ್ಲಿಕ್ಕಾಗಿ ಪ್ರೋತ್ಸಾಹ ಮಾಡ್ತಾ ಆಜ್ಞೆಯನ್ನ ಕೊಡ್ತಾನೆ. ಏನಂತ? ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಭುಂಕ್ಷ್ವ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. ಹೇಳಿ. ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮುದ್ರಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮುದ್ರಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಶತ್ರುನ್ ಜಿತ್ವಾ ಭುಂಕ್ಷಂ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಂ ಉತ್ತಿಷ್ಠ ಯಶಃ ಲಭಸ್ವ ಶತ್ರುನ್ ಜಿತ್ವಾ ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಏತೆ ಸಮೃದ್ಧಂ ರಾಜ್ಯಂ ಏತೆ ಪೂರ್ವಮೇವ ಮಯಾ ನಿಹತಾಃ ಸವ್ಯಸಾಚಿನ್ ನಿಮಿತ್ತ ಮಾತ್ರಮೇವ ಭವ. ತಸ್ಮಾತ್ ಆದ್ರಿಂದ ತ್ವಾಂ ನೀನು ಉತ್ತಿಷ್ಠ ಎದ್ದು ನಿಲ್ಲು, ಯಶಃ ಲಭಸ್ವ ಏನಕ್ಕಾಗಿ ಎದ್ದು ನಿಲ್ಲು? ಯಶವನ್ನ ಗಳಿಸಲು ನೀನು ಎದ್ದು ನಿಲ್ಲು. ಆದ್ರಿಂದ ತ್ವಾಂ ಉತ್ತಿಷ್ಠ ಎದ್ದು ನಿಲ್ಲು ಯಶವನ್ನ ಗಳಿಸಲಿಕ್ಕಾಗಿ. ಶತ್ರುನ್ ಜಿತ್ವಾ ಶತ್ರುಗಳನ್ನ ಜಿತ್ವ ಗೆದ್ದು ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನ ಭುಂಕ್ಷ್ವ ಅನುಭವಿಸು. ಏತೆ ಪೂರ್ವಮೇವ ಮಯಾ ನಿಹತಾಃ ಎಲ್ಲಾ ಶೂರರು ಕೂಡ ಪೂರ್ವಮೇವ ಈಗಾಗಲೇ ಮೊದಲೇ ನನ್ನ ಮೂಲಕವೇ ನಿಹತಾಃ ಕೊಲ್ಲಲ್ಪಟ್ಟಿದ್ದಾರೆ. ಸವ್ಯಸಾಚಿನ್ ಹೇ ಸವ್ಯಸಾಚಿಯೇ ನಿಮಿತ್ತ ಮಾತ್ರ ಭವ ನೀನಾದ್ರೂ ನಿಮಿತ್ತ ಮಾತ್ರವೇ ಆಗು. ನೋಡಿ, ಆದ್ರಿಂದ ನೀನು ಎದ್ದು ನಿಲ್ಲು. ತಸ್ಮಾತ್ ತ್ವಾಂ ಉತ್ತಿಷ್ಠ ಅದರಿಂದ ಎದ್ದು ನಿಲ್ಲು. ಯಾಕೆ? ಯಶಸ್ಸನ್ನು ಗಳಿಸಲು ಮತ್ತು ಶತ್ರುಗಳನ್ನ ಜಯಿಸಿ ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಯಶಸ್ಸು ಗಳಿಸಲಿಕ್ಕಾಗಿ, ಶತ್ರುಗಳನ್ನ ಜಯಿಸಲಿಕ್ಕಾಗಿ, ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನ ಅನುಭವಿಸಲಿಕ್ಕಾಗಿ ಈ ಎಲ್ಲಾ ಶೂರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ಎಲ್ಲವನ್ನು ನೋಡ್ತಾ ಇದ್ದೇನೆ. ಪ್ರತಿಪಕ್ಷದ ಎಲ್ಲಾ ವೀರರು ಭೀಷ್ಮ ದ್ರೋಣಾದಿ ಮೊದಲುಕೊಂಡು ಎಲ್ಲರೂ ಕೂಡ ಹೇಗೆ ಪರಮಾತ್ಮನ ಮುಖವನ್ನ ಪ್ರವೇಶ ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ರವೇಶ ಮಾಡ್ತಿದ್ದಾರೆ ನೋಡಿದ್ವಿ ನಾವು. ಅದಕ್ಕೆ 2 ಉಪಮಾನ ಕೊಟ್ರು. ಒಂದು, ನದಿಗಳು ಸಮುದ್ರವನ್ನ ಸೇರುವಂತೆ. ಇನ್ನೊಂದು ಉದಾಹರಣೆ ಏನು? ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಪತಂಗಗಳು ಪ್ರವೇಶ ಮಾಡಿ ಸುಟ್ಟು ಹೋದ ರೀತಿಯಲ್ಲಿ 2 ಉಪಮಾನಗಳನ್ನ ಕೊಟ್ಟು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅರ್ಜುನ ವರ್ಣನೆ ಮಾಡಿದ್ರು. ಹಾಗಾಗಿ ಇಲ್ಲಿ ಕೂಡ ಎಲ್ಲಾ ಶೂರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ಏ ಸವ್ಯಸಾಚಿಯೇ ನೀನಾದ್ರೂ ಕೇವಲ ನಿಮಿತ್ತ ಮಾತ್ರವಾಗು. ಹೇಗೆ ನಿಮಿತ್ತ ನೋಡೋಣ ಅಂತಾರೆ. ತಸ್ಮಾತ್ ಪದದ ಸಹಿತ ಉತ್ತಿಷ್ಠ ಕ್ರಿಯೆಯು ಪ್ರಯೋಗ ಮಾಡಿ ಯಾವ ಭಾವವನ್ನು ತೋರಿಸಲಾಗಿದೆ? ತಸ್ಮಾತ್ ಇದರೊಂದಿಗೆ ಉತ್ತಿಷ್ಠ ಕ್ರಿಯೆ ಪ್ರಯೋಗ ಮಾಡಿ ಯಾವ ಭಾವ ತೋರಿಸಲಾಗಿದೆ ಅಂತ ಹೇಳ್ತಾ, ತಸ್ಮಾತ್ ಜೊತೆಗೆ ಉತ್ತಿಷ್ಠ ಎಂಬ ಕ್ರಿಯೆ ಪ್ರಯೋಗ ಇದು ಭಗವಂತನು. ನೀವು ಯುದ್ಧವನ್ನು ಮಾಡದಿದ್ದರೂ ಕೂಡ ಇವರೆಲ್ಲರೂ ಉಳಿಯಲಾರರು, ನಿಸ್ಸಂದೇಹವಾಗಿ ಸಾಯುವರೆ. ಆಗ ನಿನಗೆ ಯುದ್ಧ ಮಾಡುವುದೇ
ಯಾವ ಪ್ರಕಾರದಿಂದಲೂ ಲಾಭಪ್ರದವಾಗಿದೆ. ಆದ್ರಿಂದ ನೀನು ಯಾವ ಪ್ರಕಾರದಿಂದಲೂ ಕೂಡ ಯುದ್ಧದಿಂದ ಹಿಮ್ಮೆಟ್ಟಬೇಡ, ಉತ್ಸಾಹದಿಂದ ಯುದ್ಧಕ್ಕೆ ಎದ್ದು ನಿಲ್ಲು ಎನ್ನುವ ಭಾವವನ್ನು ಇಲ್ಲಿ ತೋರಿಸುತ್ತಿದ್ದಾನೆ. ತಸ್ಮಾತ್, ಆದ್ರಿಂದ ಉತ್ತಿಷ್ಟ, ತಸ್ಮಾತ್ ಉತ್ತಿಷ್ಟ. ಯಾವ ಭಾವನೆಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ? ತಸ್ಮಾತ್ ಉತ್ತಿಷ್ಟ ಪದ ಪ್ರಯೋಗ ಮಾಡಿ ಅಂತ ಹೇಳ್ತಾ, ತಸ್ಮಾತ್ ಜೊತೆಗೆ ಉತ್ತಿಷ್ಟ ಎಂಬ ಕ್ರಿಯೆ ಪ್ರಯೋಗ ಇದು ಪರಮಾತ್ಮ. ನೀನು ಯುದ್ಧವನ್ನು ಮಾಡದೇ ಇದ್ರು ಕೂಡ ಇವರೆಲ್ಲ ಉಳಿಯಲಾರರು. ನೋಡಿ, ನೀನ್ ಯುದ್ಧ ಮಾಡಿಲ್ಲ ಅಂದ್ರೂ ಕೂಡ ಯಾರು ಉಳಿಲಾರ. ಯಾಕೆ ಅಂತಂದ್ರೆ ಇಲ್ಲಿ ಕಾಲದಲ್ಲಿ ಏನೇನ್ ನಡೀಬೇಕೋ ಅವೆಲ್ಲ ತಂತ ನಡ್ಕೊಂಡು ಹೋಗ್ತಾ ಇರ್ತದೆ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿ, ಇಲ್ಲೇ ಬಂತು ನೋಡಿ, ಇಲ್ಲಿ ಇದೇ ಶ್ಲೋಕದಲ್ಲಿ. ತಸ್ಮಾತ್ಮುತ್ತಿಷ್ಟ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೇ ವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀನು ನಿಮಿತ್ತ ಮಾತ್ರ. ಯಾಕೆ? ಅದು ಏನೇನ್ ನಡೀಬೇಕಲ್ಲ, ಈಗ ನಾಳೆ ಏನ್ ನಡೀಬೇಕಂತ ಈಗಾಗಲೇ ನಿಶ್ಚಯ ಆಗಿದೆ. ನಾವು ಮಾಡದೇ ಇದ್ರು ಅದು ನಡೆದೋಗ್ಬಿಡ್ತದೆ. ಸಾಮಾನ್ಯವಾಗಿ ಲೋಕದ ಕೆಲವೊಂದು ಘಟನೆಗಳು ನೋಡಿದಾಗ ಎಲ್ಲ ನಮ್ಗೆ ಅನಿಸ್ತದೆ, ಇವೆಲ್ಲ ಅದ್ರ ನಿಮಿತ್ತ ಬೇರೆ ಬೇರೆ ಇರಬಹುದೇನೋ. ಹೆಸರು ಅವರಿಂದ ಆಯ್ತು, ಇವರಿಂದ ಆಯ್ತು, ಹಿಂಗಾಯ್ತು, ಹಂಗಾಯ್ತು ಅಂತೇಳಿ. ಅಂದ್ರೆ ಗೊತ್ತಿಲ್ವಲ್ಲ ಯಾವ ಸಮಯಕ್ಕೆ ಏನ್ ನಡೀಬೇಕು ಅಂತೇಳಿ. ಯಾಕಂದ್ರೆ ಯಾವ ಮನುಷ್ಯ ಕೂಡ ಸರ್ವಜ್ಞ ಅಲ್ಲ, ಸರ್ವಶಕ್ತಿನವಂತರೂ ಅಲ್ಲ. ತಮ್ಮನ್ನು ತಾವೇ ಉಳಿಸ್ಕೊಳಕ್ಕಾಗಲ್ಲ, ಇನ್ನು ಬೇರೆ ಉಳಿಸ್ಲಿಕ್ಕೆ ಅಷ್ಟು ಸುಲಭದ ಮಾತೇನು? ನಾನು ಉಳಿದ್ರೆ ತಾನೇ ಬೇರೆ ಉಳಿಸ್ಲಿಕ್ಕೆ. ಹಾಗಾಗಿ ಮತ್ತೆ ನಮ್ಮನ್ನು ಉಳಿಸೋರು ಯಾರು? ಅವರೇ ನಮ್ಮ ಮೂಲಕ ಇತರರನ್ನು ಕೂಡ ಉಳಿಸ್ತಾ ಇದ್ದಾರೆ. ಹಾಗಾಗಿ ನೀನು ಯುದ್ಧವನ್ನು ಮಾಡದೇ ಇದ್ರು ಕೂಡ ಇವರೆಲ್ಲರೂ ಉಳಿಯಲಾರರು. ಯಾಕೆ? ನಿಸ್ಸಂದೇಹವಾಗಿ ಇವರೆಲ್ಲರೂ ಕೂಡ ಸಾಯೋರೆ. ಆಗ ನನಗೆ ಯುದ್ಧ ಮಾಡುವುದೇ ಎಲ್ಲ ಪ್ರಕಾರದಿಂದ ಲಾಭಪ್ರದವಾಗಿದೆ. ಅಂದ್ರೆ ನೀನು ಯುದ್ಧ ಮಾಡದೇ ಇದ್ರು ಇವರೆಲ್ಲ ಯಾರು ಉಳಿಯೋಂಗಿಲ್ಲ. ಯುದ್ಧ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಿನಗೆ ಲಾಭಪ್ರದ. ಹೇಗೆ ಲಾಭಪ್ರದ? ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡು. ಅವರೆಲ್ಲ ಈಗಾಗಲೇ ನಿಶ್ಚಯ ಆಗಿದೆ, ಅವರೆಲ್ಲ ಒಬ್ರು ಉಳಿಯಂಗಿಲ್ಲ. ಹಾಗೇನೆ ಜಗತ್ತಿನಲ್ಲಿ ಕೂಡ ನೋಡ್ತೀವಲ್ಲ ನಾವು. ನಿಮಿತ್ತ ಬೇರೆ ಬೇರೆ ನಮ್ಗೆ ಅನ್ಸ್ಬೋದೇನು, ಅದು ಗೊತ್ತಿಲ್ಲ ಯಾವ ರೀತಿಯಾಗಿ ಏನ ನಡೀಬೇಕು. ಅವೆಲ್ಲ ಪರಮಾತ್ಮನ ಆಜ್ಞಾನುಸಾರವಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತದೆ. ನೋಡಿ, ಇಷ್ಟೆಲ್ಲ ಮನುಷ್ಯರ ನಮ್ಮ ಹತ್ರ ಇರುವಂತ ಬುದ್ಧಿಶಕ್ತಿಯಿಂದ ಯಾರನ್ನ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಚಿತ್ರ, ಕೊನೆಗೆ ಅಳ್ತಾರಷ್ಟೇನೆ. ಈ ಅಳತಕ್ಕನ್ನು ಸೂಚಿಕೆ ಏನಪ್ಪಾ ಅಂದ್ರೆ ನಾವು ಏನು ನಿಶಕ್ತ ಅಂದ್ರೆ ಏನು, ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲಿಕ್ಕೆ ಸೂಚಿಕೆ ಏನು ಅಂದ್ರೆ ನಮ್ಮಿಂದ ಇನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಇದರಿಂದ ಅರ್ಥ ಆಗುತ್ತದೆ ಸರ್ವಶಕ್ತಿವಂತರು ಯಾರು ಅಲ್ಲ. ನನಗೆ ಎಷ್ಟೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ಮನುಷ್ಯ ಹೇಳ್ತಾನೆ ಅಂದ್ರೇನು, ನಮ್ ಕೈ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ನಮ್ಮ ಪ್ರಯತ್ನಕ್ಕೂ ಮೀರಿ ಒಂದು ಶಕ್ತಿ ಇದೆ. ಆ ಶಕ್ತಿ ಆಜ್ಞಾನುಸಾರವೇ ಪ್ರಪಂಚ ಎಲ್ಲ ನಡೀತಾ ಇದೆ. ಹಾಗಾಗಿ ಮನುಷ್ಯ ನಿಮಿತ್ತನಾಗಿರ್ತಾನೆ, ತನ್ನ ಪ್ರಯತ್ನ ತನ್ನ ಬುದ್ಧಿಶಕ್ತಿಯಿಂದ ಎಲ್ಲ ಮಾಡ್ತಾನೆ. ಅದು ತಾನು ಅಂದುಕೊಂಡಂಗೆ ನಡೀದೇ ಇದ್ದಾಗ ಮನುಷ್ಯ ಅಳ್ತಾನೆ ಅಥವಾ ನಿರಾಶೆ ನಿಸ್ಪೃಹ ಕೂಡ ಒಳಗಾಗ್ತಾನೆ. ಯಾಕೆ ಅಂತಂದ್ರೆ ಗೊತ್ತಿಲ್ವಲ್ಲ ನಮ್ಗೆ ಅದೇನೇನ್ ನಡೀಬೇಕು ಅಂತಿದೆಯೋ ಪರಮಾತ್ಮ ಇಚ್ಛಾನುಸಾರವಾಗಿ. ಇದರಿಂದ ಅರ್ಥ ಆಗೋದಷ್ಟೇ ಪರಮಾತ್ಮ. ಹಾಗಾಗಿ ಇದರಿಂದ ನಮಗೂ ಒಂದು, ಇದು ಕೇವಲ ಮಹಾಭಾರತ ಯುದ್ಧಕ್ಕೆ ಸಂಬಂಧಪಟ್ಟ ಕೃಷ್ಣಾರ್ಜುನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ.
ಇದು ನಮ್ಮದೇ ಜೀವನಕ್ಕೆ ಅನ್ವಯವಾಗತಕ್ಕಂಥ ಎಲ್ಲಾ ವಿಷಯಗಳಿವೆಲ್ಲ ಕೂಡ. ಮಹಾಭಾರತ ಯುದ್ಧ ನಡೆದು ಈಗಾಗಲೇ 5160 ವರ್ಷ ಆಗೋಯ್ತು. ಮತ್ತೆ ಇವೆಲ್ಲವನ್ನು ಮತ್ತೆ ಮತ್ತೆ ಓದಿ ನಾವೆಲ್ಲ ಪರಸ್ಪರ ಚರ್ಚೆ ಯಾಕೆ ಮಾಡ್ತೇವೆ ಅಂದ್ರೆ, ಇವೆಲ್ಲ ನಮಗೂ ಸಂಬಂಧಪಟ್ಟ ವಿಷಯಗಳು, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಷಯಗಳು. ಕೇವಲ ಅರ್ಜುನನಿಗೆ ಮಾತ್ರ, ಕೃಷ್ಣನಿಗೆ ಮಾತ್ರ ಸಂಬಂಧಪಟ್ಟ ವಿಷಯ ಆಗಿದ್ರೆ ಇವೆಲ್ಲವನ್ನ ಮತ್ತೆ ಎಲ್ಲರೂ ಪ್ರಸಾರ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದ್ರೇನು ಕಾಲ ಬದಲಾಗಿರ್ಬಹುದು, ಪರಿಸ್ಥಿತಿಗಳು ಬದಲಾಗಿರ್ಬಹುದು, ಆದ್ರೂ ಸತ್ಯ ಮಾತ್ರ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಹಾಗೆ ಇರ್ತದೆ. ಹಾಗೆ ಇಲ್ಲಿ ಕೂಡ ಏನೇನ್ ನಡೀಬೇಕು ಅಂತಿದೆ ಅವೆಲ್ಲ ಕೂಡ ಹಾಗೆ ನಮ್ಮ ಊಹೆಗೂ ಮೀರಿ, ನಮ್ಮ ಕಲ್ಪನೆಗೂ ಮೀರಿ ನಡೆದೋಗ್ತಾ ಇರ್ತದೆ. ಒಬ್ಬ ವ್ಯಕ್ತಿ ನಾಳೆ ಸಾಯ್ತಾನೆ, ಆದ್ರೂ 100 ವರ್ಷದ ಬಗ್ಗೆ ಕನಸು ಕಾಣ್ತಾ ಇರ್ತಾನೆ. ಕನಸು ಕಾಣಬಾರ್ದು ಅಂತಲ್ಲ, ಆದ್ರೆ ನಮ್ಮ ಊಹೆಗೂ ಮೀರಿ, ನಮ್ಮ ಶಕ್ತಿಗೂ ಮೀರಿ ಒಂದು ಶಕ್ತಿ ಕೆಲಸ ಮಾಡ್ತದೆ, ಅದೇ ಪರಮಾತ್ಮ ಶಕ್ತಿ. ಆ ವಿಷಯ ಬಂದಾಗ ತನ್ನ ಪ್ರಯತ್ನ, ತನ್ನ ಬಲ ಎಲ್ಲ ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕಿಲ್ಲ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನೀವು ಯುದ್ಧ ಮಾಡಿದ್ರು ಮಾಡದೇ ಇದ್ರು ಇಲ್ಲಿ ಯಾರು ಉಳಿಯೋರಿಲ್ಲ. ಮತ್ತೇನು, ಇಲ್ಲಿ ನಮ್ಮ ಕರ್ತವ್ಯ ಮಾತ್ರ ಮಾಡೋದಷ್ಟೇನೆ, ಅಲ್ಲಿ ಲಾಭನೋ ನಷ್ಟನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಕರ್ತವ್ಯ ಅಂತೇಳಿ ಮಾಡೋದು. ಕರ್ಮಣ್ಯವಾಧಿಕಾರಕ್ಕೆ ಮಾಫಲೇಶ್ ಕದಾಚನ. ಹಾಗಾಗಿ ಈ ಸಂದರ್ಭದಲ್ಲಿ ನೀನು ಯುದ್ಧ ಮಾಡೋದ್ರಿಂದ ನಿನಗೇನಾಗ್ತದೆ, ಲಾಭಪ್ರದವಾಗಲಿ. ಅಂದ್ರೇನು, ಈಗಾಗಲೇ ಪರಮಾತ್ಮ ಸ್ವತಃ ಹೇಳ್ತಾ ಇದ್ದಾನೆ, ಇದ್ರಲ್ಲಿ ನಿನಗೆ ಜಯ ನಿಮ್ದೆ ಅಂತ ಪರಮಾತ್ಮ ಸ್ವತಃ ಹೇಳ್ಬಿಡ್ತಾ ಇದ್ದಾನೆ. ಮತ್ತೆ ನಿಮ್ಮ ನಿಮಿತ್ತ ಮಾತ್ರರಾಗಿ ಯುದ್ಧ ಮಾಡಿ ಅಷ್ಟೇ. ಆದ್ರಿಂದ ನೀನು ಯಾವ ಪ್ರಕಾರದಿಂದ ಕೂಡ ಯುದ್ಧದಿಂದ ಹಿಮ್ಮೆಟ್ಟಬೇಡ. ಉತ್ಸಾಹದಿಂದ ಯುದ್ಧಕ್ಕೆ ಎದ್ದು ನಿಲ್ಲು. ಹಾಗಾಗಿ ಅಯ್ಯೋ ನಮ್ಮಿಂದ ಇವರೆಲ್ಲ ಹೋಗ್ಬಿಡ್ತಾರೇನೋ, ಕ್ಷತ್ರಿಯನಾಗಿ ಯುದ್ಧ ಮಾಡ್ತಕ್ಕ ಒಂದು ಧರ್ಮವಾಗಿದೆ. ಯುದ್ಧದಲ್ಲಿ ಏನು ಫಲ ಬರ್ಬೇಕಂತಕ್ಕಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ. ಹಾಗಾಗಿ ಜಯ ನಿನಗೆ. ಹಾಗಾಗಿ ಉತ್ಸಾಹದಿಂದ ಎದ್ದು ಯುದ್ಧಕ್ಕೆ ನಿಲ್ಲು ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಯಶ ಲಾಭ ಪಡೆಯುವುದು ಮತ್ತು ಶತ್ರುಗಳನ್ನ ಗೆದ್ದುಕೊಂಡು ಸಮೃದ್ಧ ರಾಜ್ಯವನ್ನು ಭೋಗಿಸಲು ಹೇಳುವುದರ ಅಭಿಪ್ರಾಯವೇನು? ಯಶ ಲಾಭ ಪಡೆದು ಶತ್ರುಗಳನ್ನ ಗೆದ್ದು ಸಮೃದ್ಧ ರಾಜ್ಯವನ್ನ ಭೋಗಿಸು. ಏನಪ್ಪ ಅಭಿಪ್ರಾಯ ಅಂತಂದ್ರೆ, ಈ ಯುದ್ಧದಲ್ಲಿ ನಿನ್ನ ವಿಜಯವು ನಿಶ್ಚಿತವಾಗಿದೆ. ನೋಡಿ, ಪರಮಾತ್ಮ ಮೊದಲು ಹೇಳ್ಬಿಟ್ಟ, ಈ ಯುದ್ಧದಲ್ಲಿ ವಿಜಯ ಈಗಾಗಲೇ ನಿಶ್ಚಿತ ಆಗಿದೆ. ಆದ್ರಿಂದ ಶತ್ರುಗಳನ್ನ ಗೆದ್ದು ಧನ ಧಾನ್ಯಗಳಿಂದ ಸಂಪನ್ನವಾದ ಮಹಾನ್ ರಾಜ್ಯವನ್ನು ಉಪಭೋಗಿಸು ಮತ್ತು ದುರ್ಲಭವಾದ ಯಶಸ್ಸು ಪಡೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡ ಎಂಬ ಭಾವವನ್ನು ಭಗವಂತನು ದರ್ಶಿಸಿದ್ದಾನೆ. ಈ ಯುದ್ಧದಲ್ಲಿ ವಿಜಯ ನಿಂದೆ, ಇದರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ನಿನ್ನ ವಿಜಯ ನಿಶ್ಚಿತವಾಗಿದೆ. ಆದ್ರಿಂದ ಶತ್ರುಗಳನ್ನ ಗೆದ್ದು ಧನಧಾನ್ಯಗಳಿಂದ ಸಂಪನ್ನವಾದ ಮಹಾರಾಜ್ಯವನ್ನ ಉಪಭೋಗಿಸು ಮತ್ತು ದುರ್ಲಭವಾದ ಯಶಸ್ಸು ಕೀರ್ತಿ ಇವನ್ನ ಪಡ್ಕೋ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡ. ಹಾಗಾಗಿ ಜೀವನದಲ್ಲಿ ಕೂಡ ಒಂದು ಅವಕಾಶ, ಸದಾವಕಾಶ. ಏನ್ ಮಾಡ್ಲಿಕ್ಕೂ, ಧರ್ಮ ಮಾಡ್ಲಿಕ್ಕೂ ಕರ್ಮ ಮಾಡ್ಲಿಕ್ಕೂ. ಕರ್ಮ ಅಂದ್ರೆ ಇಲ್ಲಿ ಕರ್ತವ್ಯ ಕರ್ಮ, ನಿಷಿದ್ಧ ಕರ್ಮ ಅಂತಲ್ಲ. ಕರ್ತವ್ಯ ಕರ್ಮ, ಧರ್ಮ, ಸಾಧನೆ ಇವೆಲ್ಲ ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡ. ಸಾಧಕನ ಕರ್ತವ್ಯ ಬೇರೆ ಇರ್ತದೆ, ಅದೇ ರೀತಿ
ಒಬ್ಬ ಕ್ಷತ್ರಿಯನ ಕರ್ತವ್ಯ ಬೇರೆ ಇರ್ತದೆ. ಹಾಗೆ ಎಲ್ರಿಗೂ ತಮ್ಮದೇ ಕರ್ತವ್ಯ ಇರ್ತದೆ. ಹಾಗೆ ಈ ಕರ್ತವ್ಯವನ್ನು ಮಾಡಿ ಶತ್ರುಗಳನ್ನ ಗೆದ್ದು ಧನಧಾನ್ಯಗಳಿಂದ ಸಂಪನ್ನವಾದ ಮಹಾರಾಜ್ಯವನ್ನು ಉಪಭೋಗಿಸು. ಅಂದ್ರೇನು? ನಮ್ಮ ಕರ್ತವ್ಯವನ್ನ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಮತ್ತು ದುರ್ಲಭವಾದ ಯಶಸ್ಸು ಪಡೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡ. ಅಂದ್ರೆ ಇದು ಅವಕಾಶ, ಇದು ಸದಾವಕಾಶ. ಈ ಅವಕಾಶ ಯಾವಾಗಲೂ ಹೀಗೆ ಇರ್ತದೆ ಅಂದ್ರೆ ಇಲ್ಲ. ಹಾಗಾಗಿ ಅಂತ ಅವಕಾಶವನ್ನು ಕೊಡ್ಕೋ ಎಂಬ ಭಾವವನ್ನ ಭಗವಂತನ ದರ್ಶಿಸಿದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ಕ್ಷತ್ರಿಯನಾದವನಿಗೆ ಶತ್ರುಗಳನ್ನ ಜಯಿಸ್ತಕ್ಕಂಥದ್ದು, ಧನಧಾನ್ಯಗಳಿಂದ ಸಂಪನ್ನವಾದ ಮಹಾನ್ ರಾಜ್ಯವನ್ನ ಭೋಗಿಸುವಂತಂದ್ರೇನು? ಇಲ್ಲಿ ರಾಜ್ಯವನ್ನ ತಿಂದು ತೆಗಿ ಮೋಜು ಮಸ್ತಿ ಮಾಡ್ಬೇಕು ಅಂತ ಅರ್ಥ. ಅಂದ್ರೆ ಪ್ರಜೆಗಳನ್ನ ಪಾಲನೆ ಮಾಡಬೇಕು ಅಂತ ಅರ್ಥ. ಪ್ರಜೆಗಳನ್ನ ಸರಿಯಾದ ರೀತಿಯಲ್ಲಿ ಅವರ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದೇ ಇಲ್ಲಿ ಭೋಗ. ಭೋಗ ಅಂದ್ರೆ ಕೇವಲ ತಿಂದು ತಿರುಗೋದು ಅಂತಲ್ಲ. ಈ ಸಂತೋಷ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ತನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಒಂದು ಆನಂದ ಬರ್ತದೆ. ಅದರಿಂದ ಲಾಭ ನಷ್ಟದಕ್ಕಿಂತ ಒಂದು ಕೆಲಸ ಮಾಡಿದೀನಿ ಅಂತಕ್ಕಂಥ ಒಂದು ಸಂತೋಷ ಉತ್ಪನ್ನ ಆಗ್ತದೆ. ಇದೇ ಮನುಷ್ಯನಿಗೆ ಭೋಗ, ಆನಂದ. ಹಾಗೆ ಇಲ್ಲಿ ರಾಜ್ಯವನ್ನು ಅನುಭವಿಸುವಂತಂದ್ರೆ ಅರ್ಥ ಇಲ್ಲಿ ಪ್ರಜಾಪಾಲನೆಯನ್ನ ಮಾಡುವಂತ ಅರ್ಥ ಅಷ್ಟೇ. ಮತ್ತು ದುರ್ಲಭವಾದ ಯಶಸ್ಸು, ಅದನ್ನು ಮಾಡಿದಾಗಲೇ ಯಶಸ್ಸು ಬರ್ತದೆ. ಭೋಗ ಅಂದ್ರೆ ಬೈ ತಿಂದು ತೇಗಿ ಮೋಜು ಮಸ್ತು ಮಾಡಿದ್ರೆ ಯಶಸ್ಸಲ್ಲಿ ಬರ್ತದೆ, ಕೀರ್ತಿಯಲ್ಲಿ ಬರ್ತದೆ. ಹಾಗಾಗಿ ಇನ್ನ ಕರ್ತವ್ಯ ಕರ್ಮವನ್ನು ಮಾಡಿ ಯಶಸ್ಸನ್ನು ಪಡ್ಕೋ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡ. ಈ ಅವಕಾಶ ಅಂತಕ್ಕಂಥದ್ದು ಮತ್ತೆ ಮತ್ತೆ ಬರುವುದಂತಲ್ಲ. ಹಾಗೆ ಮನುಷ್ಯ ಜನ್ಮ ಕೂಡ ಅಷ್ಟೇ. ಮತ್ತೆ ಮತ್ತೆ ಮನುಷ್ಯ ಜನ್ಮ ಬರ್ತಾರೆ ಅಂತಂದ್ರೆ ಯಾರು ನೋಡಿದ್ದಾರೆ? ಒಂದ್ ವೇಳೆ ಬಂದ್ರು ಆರೋಗ್ಯವಾದಂತ ಜೀವನ ಇರ್ತದೆ ಅಂತ ಗೊತ್ತಿಲ್ಲ. ಆರೋಗ್ಯವಾದ ಜೀವನ ಇದ್ರು ಮತ್ತೆ ಮಹಾನುಭಾವರ ಅದೇ ರೀತಿ ಸನ್ಮಾರ್ಗದಲ್ಲಿ ನಡೆಯುವಂತ ಒಂದು ಪರಿಸರ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಏನು ನಿಶ್ಚಯ ಇಲ್ಲ. ಹಾಗಾಗಿ ಇದೊಂದು ಸದಾವಕಾಶ, ಇದನ್ನು ಕಳ್ಕೋಬೇಡ ಅಂತ ಹೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸವ್ಯಸಾಚಿನ್ ಎಂಬ ಹೆಸರಿನಿಂದ ಸಂಬೋಧಿಸಿ ಇವರು ಮೊದಲಿನಿಂದಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ, ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗು. ಹೀಗೆ ಹೇಳುವುದರ ಅಭಿಪ್ರಾಯವೇನು? ಸವ್ಯಸಾಚಿನ್ ಸಂಬೋಧನೆ ಮಾಡಿ, ಮೊದಲಿನಿಂದಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ, ನೀನಾದ್ರೂ ಕೇವಲ ನಿಮಿತ್ತ ಮಾತ್ರ. ಹೀಗೆ ಹೇಳ್ತಾ ಇದಾರಲ್ಲ, ಏನಪ್ಪ ಅಭಿಪ್ರಾಯ ಅಂತ ಹೇಳ್ತಾ, ಎರಡೂ ಕೈಗಳಿಂದ ಬಾಣಗಳನ್ನು ಬಿಡಬಲ್ಲವನನ್ನು ಸವ್ಯಸಾಚಿ ಎಂದು ಹೇಳ್ತಾರೆ. ಇಲ್ಲಿ ಅರ್ಜುನನು ಸವ್ಯಸಾಚಿ ಹೆಸರಿಂದ ಸಂಬೋಧಿಸಿ ನಿಮಿತ್ತ ಮಾತ್ರನಾಗಲು ಹೇಳಿ ಭಗವಂತನು, ನೀನಾದ್ರೂ ಎರಡೂ ಕೈಗಳಿಂದ ಬಾಣಗಳನ್ನು ಪ್ರಯೋಗಿಸುವುದರಲ್ಲಿ ಅತ್ಯಂತ ನಿಪುಣನಾದ ನಿನಗೆ ಈ ಶೂರ ವೀರರ ಮೇಲೆ ವಿಜಯ ಪಡೆದುಕೊಳ್ಳುವುದು ಯಾವ ದೊಡ್ಡ ಮಾತಾಗಿದೆ? ಮತ್ತೆ ಇವರೆಲ್ಲರನ್ನಾದರೂ ವಸ್ತುತಃ ನೀನು ಕೊಲ್ಲಬೇಕಾದೀತೇನು? ನೀನು ಪ್ರತ್ಯಕ್ಷವಾಗಿಯೇ ನೋಡಿಕೊಂಡಿರುವೆ. ಎಲ್ಲರೂ ನನ್ನಿಂದ ಮೊದಲೇ ಸತ್ತಿರುವರು, ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗುವೆ. ಆದ್ರಿಂದ ಈಗ ನೀನು ಇವರನ್ನು ಕೊಲ್ಲುವುದರಲ್ಲಿ ಸ್ವಲ್ಪವೂ ಹಿಂಜರಿಯಬೇಡ, ನಾನೇ ಕೊಂದು ಬಿಟ್ಟಿರುವೆನು, ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗು ಎಂಬ ಭಾವವನ್ನು ಇಲ್ಲಿ ತೋರ್ಪಡಿಸಿದ್ದಾರೆ. ನಿಮಿತ್ತ ಮಾತ್ರನಾಗುವಂತೆ ಹೇಳುವುದರ ಭಾವ ಹೀಗೂ ಇದೆ. ಇವರನ್ನು ಕೊಂದ ಮೇಲೆ ನಿನಗೆ ಯಾವ ಪ್ರಕಾರದ ಪಾಪ ಉಂಟಾದೀತು ಎನ್ನುವುದು ಕೂಡ ಸಂಭವವಿಲ್ಲ. ಏಕೆಂದ್ರೆ ನೀನಾದರೂ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಕರ್ತವ್ಯ ರೂಪದಿಂದ ಪ್ರಾಪ್ತವಾದ ಯುದ್ಧದಲ್ಲಿ ಇವರನ್ನ ಕೊಲ್ಲುವುದರಲ್ಲಿ ನಿಮಿತ್ತ ಮಾತ್ರನಾಗುವೆ. ಆದ್ದರಿಂದ ಪಾಪದ ಮಾತಾದರೂ ದೂರ ಉಳಿಯಿತು. ಬದಲಿಗೆ ನಿನ್ನ ಮೂಲಕ ಕ್ಷಾತ್ರ ಧರ್ಮದ ಪಾಲನೆಯಾಗುವುದು. ಆದ್ದರಿಂದ ನೀನು ನಿನ್ನ ಮನದಲ್ಲಿ ಯಾವುದೇ ಪ್ರಕಾರದ ಸಂಶಯವನ್ನಿಡದೆ ಅಹಂಕಾರ ಮಮತೆಯಿಂದ ರಹಿತನಾಗಿ ಉತ್ಸಾಹ ಪೂರ್ವಕ ಯುದ್ಧದಲ್ಲಿ ಪ್ರವೃತ್ತನಾಗು ಹೇಳ್ತೇವೆ. ಸವ್ಯಸಾಚಿ ಅಂತ ಹೇಳಿದ್ರು.
ಇವರು ಮೊದಲಿನಿಂದಲೇ ನನ್ನಿಂದಲೇ ಕೊಲ್ಲಲ್ಪಟ್ಟಿದ್ದಾರೆ, ನೀನು ನಿಮಿತ್ತ ಮಾತ್ರನಾಗು. ಹೇಗೆ ಇದು? ಏನಪ್ಪಾ ಇದು ಮಾತಿನ ಅಭಿಪ್ರಾಯ? ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಎರಡೂ ಕೈಗಳಿಂದ ಬಾಣವನ್ನು ಬಿಡುವಂತವ್ರನ್ನ ಸವ್ಯಸಾಚಿ. ಸಾಮಾನ್ಯವಾಗಿ ಬಲಗೈಯಲ್ಲಿ ಧನುಸನ್ನು ಹಿಡಿದು ಎಡಗೈಯಲ್ಲಿ ಧನುಸನ್ನು ಹಿಡಿದು ಬಲಗೈಯಿಂದ ಬಾಣ ಬಿಡ್ತಕ್ಕಂಥದ್ದು ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ಅರ್ಜುನನಿಗೆ ಎರಡೂ ಕೈಗಳಿಂದ ಧನುಸನ್ನು ಹಿಡಿಯಬಲ್ಲ, ಎರಡೂ ಕೈಗಳಿಂದ ಬಾಣವನ್ನ ಬಿಡುವಂತ ಶಕ್ತಿ. ಸಾಮಾನ್ಯವಾಗಿ ಬಲಗೈಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಹೆಚ್ಚಾಗಿ. ಎರಡೂ ಕೈಗಳಿಂದ ಅಷ್ಟು ಸಮಾನವಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಬಲಗೈಗೆ ಸ್ವಲ್ಪ ಹೆಚ್ಚು, ಅದ್ರ ಮೇಲೆ ಹೆಚ್ಚಾಗಿ ಕೆಲಸ ಮಾಡ್ತೀವಿ. ಕೆಲವರು ಎಡಗೈಯಿಂದ ಮಾಡ್ತಾರೆ, ಕೆಲವರು ಎಡಗೈಯಿಂದ ಬರೀತಾರೆ ಕೂಡ, ನೀವೆಲ್ಲ ನೋಡಿರ್ತೀರಿ. ನಾವು ಎಡಗಡೆಯಿಂದ ಬಲಗಡೆಗೆ ಬರ್ಕೊಂಡು ಹೋಗ್ತೀವಿ, ಹೌದಲ್ಲ? ಕೆಲವರು ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡು ಬರ್ತಾರೆ, ಅದನ್ನ ನೋಡಿರ್ತೀವಿ. ಆದ್ರೆ ಎರಡೂ ಕೈಗಳಿಂದ ಸಮಾನವಾಗಿ ಕೆಲಸ ಮಾಡುವಂತ ಶಕ್ತಿ. ಗಾಂಡೀವವನ್ನ ಧನುಸನ್ನ ಎರಡೂ ಕೈಗಳಿಂದ ಹಿಡಿಯಬಲ್ಲ, ಎರಡೂ ಕೈಗಳಿಂದ ಬಾಣವನ್ನು ಕೂಡ ಬಿಡಬಲ್ಲ. ಹಾಗಾಗಿ ಅವ್ರನ್ನ ಸವ್ಯಸಾಚಿ. ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬಿಭತ್ಸುರ ವಿಜಯ ಕೃಷ್ಣೋ ಸವ್ಯಸಾಚಿ ಧನಂಜಯ. ಹಾಗಾಗಿ ಅರ್ಜುನನಿಗೆ ಇರುವಂತ ಶಕ್ತಿ ಏನಪ್ಪಾ ಅಂದ್ರೆ ಎರಡೂ ಕೈಗಳಿಂದ ಬಾಣವನ್ನು ಬಿಡತಕ್ಕಂಥವನು. ಹಾಗಾಗಿ ಸವ್ಯಸಾಚಿ ಅಂತ ಹೇಳಿ ಸಂಬೋಧನೆ ಇದೆ. ಅರ್ಜುನನಿಗೆ ಸವ್ಯಸಾಚಿಯಿಂದ ಸಂಬೋಧಿಸಿ ನಿಮಿತ್ತ ಮಾತ್ರನಾಗಲು ಹೇಳಿ ಭಗವಂತನು, ನೀನು ಕೇವಲ ನಿಮಿತ್ತ ಮಾತ್ರನಾಗು. ಎಂದು ಹೇಳಿ ಭಗವಂತನು, ನೀನಾದರೂ ಎರಡೂ ಕೈಗಳಿಂದ ಬಾಣಗಳನ್ನು ಪ್ರಯೋಗಿಸುವುದರಲ್ಲಿ ಅತ್ಯಂತ ನಿಪುಣನಾದ ನಿನಗೆ ಈ ಶೂರ ವೀರರ ಮೇಲೆ ವಿಜಯ ಪಡೆದುಕೊಳ್ಳುವುದು ಯಾವ ದೊಡ್ಡ ಮಾತಾಗಿದೆ. ಅಲ್ಲ, ಎರಡೂ ಕೈಗಳಿಂದ ಬಾಣ ಪ್ರಯೋಗ ಮಾಡುವಂತ ಶಕ್ತಿ ನಿನ್ನಲ್ಲಿದೆ. ಈ ಶೂರ ವೀರರ ಮೇಲೆ ವಿಜಯ ಪಡ್ಕೊಳ್ಳುವುದು ಯಾವ ದೊಡ್ಡ ಮಾತು. ಮತ್ತೆ ಇವರೆಲ್ಲರನ್ನಾದರೂ ವಸ್ತುತಃ ನೀನು ಕೊಲ್ಲಬೇಕಾದೀತೇನು ಅಂದ್ರೇನು? ಎಲ್ಲರನ್ನಾದರೂ ವಸ್ತುತಃ ನೀನು ಕೊಲ್ಲಬೇಕಾದೀತೇನು, ನೀನು ಪ್ರತ್ಯಕ್ಷವಾಗಿ ನೋಡಿಕೊಂಡಿರುವೆ. ಅಲ್ಲ, ಇವರೆಲ್ಲರೂ ನೀನು ಕೊಲ್ಲಬೇಕ ಅವಶ್ಯಕತೆ ಇದೆಯಾ? ಯಾಕೆ? ಪ್ರತ್ಯಕ್ಷವಾಗಿ ನೋಡ್ತಾ ಇದೀಯ. ಏನನ್ನ? ಎಲ್ರೂ ಕೂಡ ಪ್ರತಿಪಕ್ಷದವರೆಲ್ಲ ಕೂಡ ನಿನ್ನಲ್ಲಿ ಪ್ರವೇಶ ಮಾಡೋದನ್ನ ನೋಡ್ತಾ ಇದ್ದೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ ಅರ್ಜುನ. ಪ್ರತಿಪಕ್ಷದ ಎಲ್ಲಾ ಯೋಧರನ್ನು ಕೂಡ ನಿನ್ನಲ್ಲಿ ಯಾವ ರೀತಿ ಪ್ರವೇಶ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ. ಒಂದು, ನದಿಗಳು ಸಮುದ್ರದಲ್ಲಿ ಸೇರುವಂತೆ, ಇನ್ನು ಕೆಲವರು ಪ್ರಜ್ವಲಿತ ಅಗ್ನಿಯಲ್ಲಿ ಪತಂಗಗಳು ಬಿದ್ದು ಬಿಡುವಂತೆ, ಈ ಎರಡೂ ರೀತಿಯಾಗಿ ನನ್ನಲ್ಲಿ ಪ್ರವೇಶ ಮಾಡೋದನ್ನ ನೀನು ನೋಡ್ತಾ ಇದ್ದೀಯ. ಹಾಗಾಗಿ ಇವರೆಲ್ಲರನ್ನಾದ್ರೂ ನೀನು ಕೊಲ್ಲಬೇಕಾದಿತ್ತೇನು ಅಂದ್ರೆ ಇವರನ್ನ ನಾಶ ಮಾಡ್ಬೇಕು. ನಿನಗಾಗ್ಲೇ ಅವರೆಲ್ಲ ಹೋಗ್ತಾರೆ, ಇದೆಲ್ಲ ನೀನ್ ನೋಡ್ತಾ ಇದ್ದೀಯ. ಈಗಾಗ್ಲೇ ನೀನು ಪ್ರತ್ಯಕ್ಷವಾಗಿ ನೋಡ್ಕೊಂಡಿರುವೆ. ಎಲ್ಲರೂ ನನ್ನಿಂದ ಮೊದಲೇ ಗೊತ್ತಿರುವರು. ಈಗಾಗಲೇ ಎಲ್ರು ನನ್ನಿಂದ ಆಗ್ಬಿಟ್ಟಿದೆ, ಕೆಲಸ ಎಲ್ಲ ಮುಗಿದೋಗಿದೆ. ನೀನಾದ್ರೂ ಕೇವಲ ನಿಮಿತ್ತ ಮಾತ್ರನಾಗುವೆ. ಆದ್ರಿಂದ ಈಗ ನೀನು ಇವರನ್ನ ಕೊಲ್ಲುವುದರಲ್ಲಿ ಸ್ವಲ್ಪವೂ ಹಿಂಜರಿಯಬೇಡ. ಹಾಗಾಗಿ ಏನ್ ನಡೀಬೇಕು ಈಗಾಗಲೇ ಎಲ್ಲ ನಡೆದಾಗಿದೆ. ಜೀವನದಲ್ಲಿ ಕೂಡ ಪ್ರಯತ್ನ ಕೂಡ ನಿಮಿತ್ತ ಮಾತ್ರ, ಫಲ ಅಂತಕ್ಕಂಥದ್ದು ಏನ್ ಬರ್ಬೇಕು ಅಂತ ಪರಮಾತ್ಮ ಇಚ್ಛಾನುಸಾರ ಬರ್ತದೆ ಅಂತ ನಾವು ನೋಡಿದ್ವಿ. ಹಂಗಾದ್ರೆ ಪ್ರಯತ್ನಕ್ಕೆ ಫಲ ಇಲ್ವಾ ಅಂತಲ್ಲ, ಪ್ರಯತ್ನಕ್ಕೆ ಫಲ ನಾವಂದುಕೊಂಡಾಗಲೇ ಬರ್ತದೆ ಅಂತೇನು ಗ್ಯಾರಂಟಿ ಇಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚಿತ್. ಪ್ರಯತ್ನಕ್ಕೆಲ್ಲ ಫಲ ಸಿಕ್ಕಿದ್ದೆ ಆದ್ರೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಸುಮಾರು ಜನ ಪ್ರಯತ್ನ ಮಾಡ್ತಾರೆ. ಒಂದು ಸಮಯದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳಾಗ್ತಾರೆ? ಪ್ರಯತ್ನ 1000 ಜನ ಮಾಡ್ಬೋದು, ಆದ್ರೆ ಫಲ ಮಾತ್ರ ಒಬ್ಬರಿಗೆ ಸಿಗಲಿಕ್ಕೆ ಸಾಧ್ಯ.
ಅದೇ ರಾಷ್ಟ್ರಪತಿ ಪದವಿ ಕೂಡ ಸುಮಾರು ಜನ ಪ್ರಯತ್ನ ಮಾಡ್ಬೋದು, ಆದ್ರೆ ಒಬ್ಬ ಸಮಯದಲ್ಲಿ ಒಂದು ಸಮಯದಲ್ಲಿ ಒಬ್ಬ ರಾಷ್ಟ್ರಪತಿ ಆಗಬಲ್ಲ. ಒಂದ್ ವೇಳೆ ಪ್ರಯತ್ನದಿಂದ ಎಲ್ಲ ಆಗೋಂಗಿದ್ರೆ ಒಂದೇ ಸರಿ ಎಲ್ಲರೂ ರಾಷ್ಟ್ರಪತಿಗೆ ಆಗ್ಬಿಡ್ಲಿ, ಎಲ್ಲರೂ ಪ್ರಧಾನಿಗಳಾಗ್ಬಿಡ್ಲಿ. ಜೀವನದಲ್ಲಿ ಮನುಷ್ಯ ಕೂಡ ಅಷ್ಟೇ, ಎಲ್ರು ಆಗ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಎಷ್ಟು ಜನ ಆಗಿದ್ದಾರೆ ಅಂದ್ರೆ ಮತ್ತೆ ಪ್ರಯತ್ನದಿಂದ ಎಲ್ರು ಆಗ್ಬಿಡ್ಬೇಕಾಗಿತ್ತು. ಹಂಗಾರೆ ಪ್ರಯತ್ನಕ್ಕೆ ಫಲನೇ ಇಲ್ವ? ಹಂಗಾರೆ ಪ್ರಯತ್ನಕ್ಕೆ ಫಲ ಇದೆ, ಆದ್ರೆ ಗೊತ್ತಿಲ್ವಲ್ಲ ಫಲ ಯಾವಾಗ ಬರ್ಬೇಕು ಅಂತೇಳಿ. ಯಾಕೆ? ಕರ್ಮಣ್ಯವಾಧಿಕಾರ ಮಹಾಫಲೇಶು. ಪ್ರಯತ್ನ ಮಾಡಿದ್ರೆ ನಮಗೆ ಸ್ವತಂತ್ರ ಇದೆ, ಫಲದಲ್ಲಿ ಸ್ವತಂತ್ರ ಇಲ್ಲ. ಒಬ್ಬ ಎಷ್ಟೋ ಕಷ್ಟಪಡ್ತಾನೆ, ಪ್ರಯತ್ನ ಮಾಡಿ 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 ಏನು ಫಲ? ಈಗ ನೋಡಿ, 2 ವರ್ಷದಿಂದ ಎಲ್ಲ ರೈತರು ಟೊಮೆಟೊ ಬೆಳೀತಾ ಇದ್ದಾರೆ, ಉತ್ತಮ ಎಲ್ಲ ಸಾಲಗಾರರಾಗಿಬಿಟ್ಟಿದ್ದಾರೆ. ಆದ್ರೂ ಬಿಟ್ಟಿಲ್ಲ, ಬೆಳೀತಾ ಇದ್ದಾರೆ. ಹೋಗ್ಲಿ, ಪ್ರಯತ್ನದಲ್ಲಿ ಏನಾದ್ರು ಕಮ್ಮಿ ಇದೆಯಾ ಅಂತಂದ್ರೆ ಪ್ರಯತ್ನದಲ್ಲಿ ಯಾವುದೇ ಲೋಪ ಇಲ್ಲ. ರಾತ್ರಿ ಹಂಗೆ ದುಡಿತಾ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಏನು. ಮತ್ತೆ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದೆ ಆದ್ರೆ ಏನಿಲ್ಲ. ಏನಪ್ಪ ಅಂದ್ರೆ ಕನಿಷ್ಠ ಆ ಕೂಲಿ ಆಳುಗಳು ಕೊಡ್ಲಿಕ್ಕೆ ಏನು ಸಿಗ್ತಾ ಇಲ್ಲ. ಮತ್ತು ಪ್ರಯತ್ನದಲ್ಲಿ ಲೋಪ ಇದೆಯಾ ಅಂದ್ರೆ ಪ್ರಯತ್ನದಲ್ಲಿ ಲೋಪ ಇಲ್ವೇ ಇಲ್ಲ. ಇನ್ನೊಂದ್ ಸರಿ ಮಾಡಿ 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 ಬೇಜಾರಾಗಿ ಇನ್ನು ಮಾಡ್ಲೇಬಾರ್ದು ಅಂತ ಹೇಳಿ ಸುಮ್ಮನೆ ಏನೋ ಸ್ವಲ್ಪ ಬೆಲೆ ಇಡ್ತಾರೆ, ಅದಕ್ಕೆ ಸರಿಯಾಗಿ ಕಳೆ ತೆಗೆಯಲ್ಲ, ಏನು ಮಾಡಲ್ಲ. ಆದ್ರೆ ವಿಶೇಷವಾದ ಫಲ ಬಂದ್ಬಿಡ್ತದೆ. 1 ಬಾಕ್ಸ್ 500, 1000, 2000 ಕೂಡ ಹೋಯ್ತು ನಮ್ಗೆ. ಉದಾಹರಣೆಗೆ ಹೇಳ್ತೀನಿ. ಹಾಗೆ ಇಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೂಡ ಒಬ್ಬ ನಮಗೆ ಪರಿಚಿತ ವ್ಯಕ್ತಿ ಮದ್ರಾಸಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಿರೋ ವ್ಯಕ್ತಿ. ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಲೆಗ್, ಈ ಯಾರು ಅಂಗವಿಕಲರಿಗೆ ಕೃತಕವಾದ ಕಾಲು ಕೈ ತಯಾರಿ ಮಾಡುವಂತ ಒಂದು ಘಟಕ, ಅದ್ರ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡ್ತಾ ಮಾಡ್ತಾ ಆ ಕೃತಕವಾದ ಕಾಲುಗಳನ್ನ ಕೈಗಳನ್ನ ತಗೊಂಡು ಅಂಗವಿಕಲರಿಗೆ ಜೋಡಿಸಲಿಕ್ಕೆ ಗ್ರಾಮಗಳಲ್ಲಿ ಪರ್ಯಟನೆ ಮಾಡಬೇಕಾಗಿತ್ತು. ಅಲ್ಲಿನ ಅಂಗವಿಕಲರನ್ನ ಗುರುತಿಸಿ ಮೊದಲೇ ಅವರಿಗೆ ಕೈ ಕಾಲು ಜೋಡಿಸುವಂತ ಒಂದು ಮೊದಲೇ ಅದೆಲ್ಲ ಹೇಳ್ತಾರೆ, ಇಂಥ ದಿನ ಬರ್ತಾರೆ ನಿಮ್ಗೆಲ್ಲ ಕೈ ಕಾಲು ಜೋಡಿಸ್ತಾರೆ ಅಂತ ಹೇಳಿ. ಆ ಕೆಲಸ ಮಾಡ್ತಾ ಇದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ, ಏನು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ವಿಶೇಷವಾದ ಓದು ಇಲ್ಲ. ಸರಿ, ಆ ಕೆಲಸ ಮಾಡ್ಲಿಕ್ಕೆ ಅವ್ರ ಜೊತೆಲಿ ಹೋಗ್ತಾನೆ, ಆದ್ರೆ ಒಳ್ಳೆ ವ್ಯಕ್ತಿ ಆಗಿದ್ದ. ಅಲ್ಲಿ ಹೋಗ್ಬೇಕಾದ್ರೆ ಅಂಗವಿಕಲರಿಗೆ ಕೈಯವನ್ನ ಜೋಡಿಸುವಂತ ಕಾಲು ಜೋಡಿಸುವಂತ ಕೆಲಸ ಮಾಡ್ತಾ ಅದೆಲ್ಲ ಉಚಿತವಾಗಿ ಒಂದು ಸಂಸ್ಥೆ, ಲಯನ್ಸ್ ಕ್ಲಬ್ ಆ ತರ ಒಂದು ಸಂಸ್ಥೆ ಇತ್ತು. ಇದು ಬಡವರಿಗೆ ಸೇವೆ ಮಾಡುವಂತ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಅಂತ ತಿಳ್ಕೊಳ್ಳಿ, ಏನು ಆ ರೀತಿ. ಆ ಕೈ ಕಾಲು ಜೋಡಿಸುವಂತ ಸಂದರ್ಭದಲ್ಲಿ ಅವರಿಂದ ಕೂಡ ಇವರು 500 ಕೊಡು 1000 ಕೊಡು ಅಂತ ಹೇಳಿ ವಸೂಲ್ ಮಾಡ್ತಾ ಇದ್ರು. ಇದನ್ನ ನೋಡಿ ಈ ವ್ಯಕ್ತಿಗೆ ತುಂಬಾ ಬೇಜಾರಾಯ್ತು. ಅಲ್ಲ, ನಾವು ಬಂದಿರೋದೇ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ, ಮತ್ತೆ ಇಲ್ಲಿ ಕೂಡ ನಮ್ಮ ತಂಡದವರು ಅವ್ರನ್ನ ಪೀಡಿಸ್ತಾರಲ್ವ ಅಂತ ಹೇಳಿ ಬೇಜಾರಾಗಿ ಆ ಕೆಲಸವನ್ನು ಬಿಟ್ಟು ಆ ವ್ಯಕ್ತಿ ಸುಮ್ಮನೆ ಮನೆಯಲ್ಲಿ ಬಿಟ್ಟ. ತಂದೆ ತಾಯಿ ಎಲ್ರು ಬೈಲಿಕ್ಕೆ ಶುರು ಮಾಡಿದ್ರು, ನೀನ್ ಕೆಲಸ ಮಾಡಲ್ಲ, ಏನ್ ಮಾಡಲ್ಲ, ನೀನ್ ತಿನ್ಲಿಕ್ಕೆ ಲಾಯಕ್ಕಿದೆಯಾ. ಇಲ್ಲಿ ಜೀವನ ಸಾಗ್ತಾ ಇತ್ತು ಕೆಲ ದಿವಸ. ಅವನ ಸ್ನೇಹಿತ ಒಬ್ಬ ಸಿಂಗಾಪುರಲ್ಲಿದ್ದ, ಏನೋ ಬೇರೆ ಕೆಲಸ ಮಾಡ್ತಾ ಇದ್ದ. ಅವ್ರಿಗೆ ಯಾಕೆ ಅಲ್ಲಿ ಬೇಜಾರಾಯ್ತು, ಅದನ್ನ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ದ. ನಾನು ಬಿಡ್ತೀನಿ ಕೆಲಸ ಅಂತೇಳಿ ಅಲ್ಲಿನ ಮ್ಯಾನೇಜರ್ಗೆ ಹೇಳಿದಾಗ ಅವರಂದ್ರು, ಹಂಗೆಲ್ಲ ಬಿಟ್ಟು ಹೋಗಂಗಿಲ್ಲ, ನಿನ್ನ ಸ್ಥಾನದಲ್ಲಿ ಒಬ್ಬರನ್ನ ಅಲ್ಲಿ ಇಲ್ಲಿ ಕೂರಿಸಿ ಆಮೇಲೆ ನಿನ್ನ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ನಾನು ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರು ಕಂಡೀಷನ್ ಆಗ್ತಾರೆ. ಮತ್ತೇನ್ ಮಾಡೋದು, ಈಗ ನನ್ನ ಸ್ಥಾನದಲ್ಲಿ ಯಾರು ಕೂರಿಸುದು ಅಂತ ಅವ್ರಿಗೆ ಅನಿಸ್ತದೆ, ಏನ್ ಮಾಡ್ಬೇಕು ಅಂತ. ಈ ವ್ಯಕ್ತಿ ಜ್ಞಾಪಕ ಬಂದು, ಯಾರು ಈ ಕೃತಕ ಕೈ ಕಾಲು ಜೋಡಿಸುವ ಕೆಲಸ ಮಾಡ್ತಾ ಅಲ್ಲಿನ ಪರಿಸ್ಥಿತಿ ನೋಡಿ ಅಲ್ಲ, ಕೆಲಸ ಬಿಟ್ಟು ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾ ಇದ್ನಲ್ಲ, ಇವ ಫೋನ್ ಮಾಡಿದೆ, ಏನಪ್ಪಾ ಏನ್ ಮಾಡ್ತಾ ಇದ್ದೀಯ, ಈ ತರ ಸುಮ್ಮನೆ ಇದ್ದೀನಿ, ಏನೋ ಕೆಲಸ ಇಲ್ಲ,
ನಮ್ಮ ತಂದೆ ತಾಯಿ ಬೈತಾ ಇದ್ದಾರೆ, ಹಂಗಾರೆ ನೀನ್ ಕೆಲಸ ಕೊಡ್ತೀನಿ, ಬರ್ತೀಯ ಎಲ್ಲಿಗೆ? ಕ್ಲಿನಿಕ್ವರೆಗೆ. ನೀನ್ ಮಾಡೋ ಕೆಲಸ ಅದೇನೋ ಸಾಫ್ಟ್ವೇರ್ ಸಂಬಂಧಪಟ್ಟದ್ದು, ನನಗೇನು ಬರಲ್ವಲ್ಲ, ನಿನಗೆ ಯಾಕೆ? ನೀನು ಸುಮ್ಮನೆ ಬಾ, ನಿನಗೆ 4 ದಿವಸ ಟ್ರೈನಿಂಗ್ ಕೊಟ್ಟರೆ ನಿನಗೆ ಈ ಕೆಲಸ ಕೊಡ್ಸ್ಬಿಡ್ತೀನಿ, ಆಮೇಲೆ ನಿನ್ ಸಂತಾನ ಎಲ್ಲ ಬಂದ್ಬಿಡ್ತೇನೆ. ಅಯ್ಯೋ ಬೇಡ, ನನ್ನಿಂದ ಆಗಲ್ಲ, ನಿನ್ಗೆ ಯಾಕೆ? ಸುಮ್ಮನೆ ಬಾ. ಸರಿ, ಇವ್ರಿಗೆ ಏನು, ಅವ್ರು ಅಲ್ಲಿಂದ ನಾಳೆ ಹಣ ಕಳ್ಸಿಕೊಟ್ಟ, ಟಿಕೆಟ್ ಬುಕ್ ಮಾಡ್ದ ಬೆಂಗಳೂರಿಗೆ, ಆಯ್ತು ಅಂತೇಳಿ ಹೋದ್ರು. ಆದ್ರೂ ಇವ್ರಿಗೆ ಭಯ, ಅವ್ರಿಗೇನು ಬರಲ್ವಲ್ಲ, ಅದು ಬೇರೆ ವಿದೇಶದಲ್ಲಿ ಕೆಲಸ, ಊಹೆ ಕೂಡ ಮಾಡಿರ್ಲಿಲ್ಲ ಈ ವ್ಯಕ್ತಿ. ಸರಿ ಆಯ್ತು, ಮತ್ತೆ ಏನೋ ಹೊಟ್ಟೆಲ್ಲಿ 1-2-3 ದಿವಸ ಕಳ್ಸಿಕೊಟ್ಟ. ಆಮೇಲೆ ಅವ್ರಿಗೂ ಅಲ್ಲಿಂದ ಬೇಗ ಖಾಲಿ ಮಾಡ್ಬೇಕಾಗಿತ್ತು, ಇವ್ರಿಗೊಂದು ಕೆಲಸ ಬೇಕಾಗಿತ್ತು. ನೋಡಿ, ಯೋಗ ಹೇಗ್ ಕೂಡ ಬರ್ತದೆ. ಸರಿ, ಅಲ್ಲಿ ಕೂರಿಸ್ದ, ಟ್ರೈನಿಂಗ್ 2-3 ಕೊಟ್ಟ, ಏನ್ ಚಿಂತೆ ಮಾಡಬೇಡ, ನೀನ್ ಕೆಲಸ ಮಾಡು, ಸಂಶಯ ಬಂದ್ರೆ ನಾನು ಫೋನ್ ಮಾಡಿ, ಏನ್ ಮಾಡ್ಬೇಕಂತ ನಿಮ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ. 15 ದಿವಸ ಆಮೇಲೆ ಅಂತ ಸರಿ ಹೋಗ್ತಿದ್ದೇವೆ. ಅವನು ಅಲ್ಲಿಂದ ಬಿಟ್ಟು ಭಾರತ ದೇಶಕ್ಕೆ ಬಂದ್ಬಿಟ್ಟ. ಈ ವ್ಯಕ್ತಿಯಲ್ಲಿ ಉಳ್ಕೊಂಡ್ಬಿಟ್ಟ. ನೋಡಿ ಚಿತ್ರ, ಅಲ್ಲಿಂದ ಶುರುವಾಯ್ತು ಆ ವ್ಯಕ್ತಿಯ ಜೀವನ. ಅದೇ ವ್ಯಕ್ತಿ, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ನೈಪುಣ್ಯತೆ ಏನೋ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಜ್ಞಾನ ಅವ್ರಿಗಿಲ್ಲ, ಆದ್ರೆ ಕೆಲಸ ಮಾಡ್ತಾ ಹಾಗೆ ಮತ್ತೆ ಅದೇ ಕಂಪನಿಗೆ ಮ್ಯಾನೇಜರ್ ಆಗ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡೀ ದಕ್ಷಿಣ ಏಷ್ಯಾದಲ್ಲಿ ಅವರೇ ಸಿಇಒ. ಆ ಕಂಪನಿಗೆ ಸಿಇಒ ಅಂದ್ರೆ ನನಗೂ ಗೊತ್ತಿಲ್ಲ. ಈಗೆಲ್ಲ ಸುಮಾರು ವರ್ಷದಲ್ಲಿ 9 ತಿಂಗಳು ದೇಶ ವಿದೇಶದಲ್ಲೇ ಸುತ್ತಾಡ್ತಿರ್ತಾರೆ. ಏನು, ಅವ್ರಿಗೆ ಯಾವಾಗ್ಲೂ ಆ ಕಂಪನಿಗೆ ಸಿಇಒ ಆಗಿದ್ದಾರೆ. ಯಾಕೆ ಹೇಳ್ತೀನಿ ಎಲ್ಲ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟ ಯಾವುದೂ ಜ್ಞಾನ ಇಲ್ಲ. ಒಂದು ಒಂದು ತಿಂಗಳಿಗೆ 10,000 ಸಂಪಾದನೆ ಮಾಡ್ತಾರೆ ಸಾಕಪ್ಪ ಅನ್ನುವಂತ ಸಮಯ ಅದಾಗಿತ್ತು. ಯಾಕೆ? ಏನು ಕೆಲಸ ಇಲ್ಲ, ಮನೇಲಿದ್ದ. ಈಗ ಒಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅಂದ್ರೇನು ಗೊತ್ತಿಲ್ವಲ್ಲ ಫಲ ಅಂತಕ್ಕಂಥದ್ದು. ಮತ್ತೆ ಆ ಕೆಲಸ ಮಾಡ್ಲಿಕ್ಕಾಗಿ ಏನು ಪ್ರಯತ್ನ ಮಾಡಿದ್ದು ಇಲ್ಲ ಅವರು, ಅದಕ್ಕೆ ಸಂಬಂಧಪಟ್ಟ ತರಬೇತಿನೂ ಇಲ್ಲ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. 1 ವರ್ಷಕ್ಕೆ ಅವ್ರದ್ದು ಈಗ 1.5 ಕೋಟಿ 2 ಕೋಟಿ ಅವ್ರದ್ದು 1 ವರ್ಷದ ಲೆಕ್ಕ ಅವ್ರದ್ದು. ಮತ್ತೆ ಅದೇ ಅವ್ರ ಜೊತೆಯಲ್ಲಿ ಕೈ ಕಾಲು ಜೋಡಿಸ್ತಾ ಇದ್ರಲ್ಲ ಅವರು, ಇವಾಗಲೂ ಅಲ್ಲೇ ಇದ್ದಾರೆ. ಇವಾಗಲೂ ಅವರ 10 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತೇಳಿ ಅವ್ರು ಅಲ್ಲೇ ಇದ್ದಾರೆ. ವಿಚಿತ್ರ ನೋಡಿ. ಅಂದ್ರೆ ಗೊತ್ತಿಲ್ವಲ್ಲ ಅಲ್ಲಿ ಏನು ಫಲ ಪ್ರಾಪ್ತಿ ಆಗ್ಬೇಕು, ಎಷ್ಟೊತ್ತಿಗೆ, ಯಾರಿಗೆ ಅಂತೇಳಿ. ಪ್ರಯತ್ನ ಅಂತಕ್ಕಂಥದ್ದು ನಿಮಿತ್ತ ಮಾತ್ರ. ನಾ ಹೇಳ್ತಾ ಇರೋದು ಕಟ್ಟುಕತೆ ಅಲ್ಲ, ಆ ವ್ಯಕ್ತಿ ಸ್ವತಃ ಹೇಳಿದ ಮಾತುಗಳಿವೆಲ್ಲ. ಯಾವ ವ್ಯಕ್ತಿ ಸಿಇಒ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ನಾವು ಪರಿಚಯ. ಆ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಜ್ಞಾನ ನನಗಿಲ್ಲ, ಆದ್ರೂ ಈ ರೀತಿ ಆಯ್ತು ಅಂತ ನನ್ನ ಜೀವನದಲ್ಲಿ ಊಹೆ ಕೂಡ ಮಾಡಿರ್ಲಿಲ್ಲ, ಅದಕ್ಕಾಗಿ ಏನೂ ಪ್ರಯತ್ನ ಮಾಡಲಿಲ್ಲ ಅಂತೇಳಿ ಸ್ವತಃ ಆ ವ್ಯಕ್ತಿ ನಾನು ಹೇಳಿದ ಮಾತುಗಳಿವೆಲ್ಲ. ಮತ್ತೆ ಇದನ್ನು ಕಟ್ಟುಕತೆ ಅಂತ ತಿಳ್ಕೊಬೇಕು. ಈಗಲಿದ್ದಾರೆ ವ್ಯಕ್ತಿ. ಹಾಗೆ ನೀನಾದರೂ ಕೇವಲ ನಿಮಿತ್ತ ಮಾತ್ರನಾಗು. ಅಂದ್ರೇನು? ಕೆಲಸ ನಿಮಿತ್ತ, ಫಲ ಅಂತಕ್ಕಂಥದ್ದು ಅದೇನು ಪ್ರಾಪ್ತಿ ಆಗ್ಬೇಕು, ಪ್ರಯತ್ನ ಕೂಡ ನಿಮಿತ್ತ ಮಾತ್ರ ಆಗಿದ್ದು. ಪ್ರಯತ್ನದಿಂದ ಎಲ್ಲ ಆಗೋಂಗಿದ್ರೆ ಜೀವನದಲ್ಲಿ ಎಲ್ಲರಿಗೂ ಯಶಸ್ಸು ಸಿಗಬೇಕು. ಎಲ್ಲಿ ಯಶಸ್ಸು ಸಿಗ್ತಾ ಇದೆ? ನಿಮಿತ್ತ ಮಾತ್ರನಾಗುವಂತ ಹೇಳುವುದರ ಭಾವ ಹೀಗೂ ಇದೆ. ಏನು? ಇವರನ್ನು ಕೊಂದ ಮೇಲೆ ನಿನಗೆ ಯಾವ ಪ್ರಕಾರದ ಪಾಪ ಉಂಟಾದೀತು ಎನ್ನುವುದು ಕೂಡ ಸಂಭವವಿಲ್ಲ. ಇವರೆಲ್ಲ ಕೊಂದಾಕಿದ್ರೆ ಮತ್ತೆ ಇವೆಲ್ಲ ಪಾಪ ಬರ್ತದಲ್ಲ ಅಂತ ಅದು ಕೂಡ ಸಂಭವ. ಯಾಕೆಂದ್ರೆ ನೀನಾದರೂ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಕರ್ತವ್ಯ ರೂಪದಿಂದ ಪ್ರಾಪ್ತವಾದ ಯುದ್ಧದಲ್ಲಿ ಇವರನ್ನ ಕೊಲ್ಲುವುದರಲ್ಲಿ ನಿಮಿತ್ತನಾಗುವೆ. ಒಬ್ಬ ಕ್ಷತ್ರಿಯನಾಗಿ ಶತ್ರುಗಳನ್ನ ಕೊಲ್ಲುವುದು ಕೂಡ ಅದೇನು ಅಧರ್ಮ ಅಲ್ಲ. ಬೇರೆಯವ್ರಿಗೆ ಅಧರ್ಮ ಆಗಿರ್ಬೋದು. ಒಬ್ಬ ಡಾಕ್ಟರ್ ಆಗಿ ಆಪರೇಷನ್ ಮಾಡ್ತಾರೆ, ಕೊಯ್ತಾರೆ, ಅವ್ರಿಗೆ ಧರ್ಮನೇ. ಬೇರೆಯವ್ರು ಕೊಯ್ದ್ರೆ ದುಡ್ಡು ಕೇಸ್ ಆಗ್ತದೆ. ಮತ್ತೆ
ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಕೊಯ್ತಾರೆ, ಏನೆಲ್ಲ ಮಾಡ್ತಾರೆ. ಧರ್ಮನೇ ಅಲ್ವಾ ಅದು? ಧರ್ಮನೇ. ದೇವರು ಕೊಯ್ದ್ರೆ ಧರ್ಮ ಆಗ್ತದೆ. ಹಾಗೆ ಇಲ್ಲಿ ಕೂಡ ಒಬ್ಬ ಕ್ಷತ್ರಿಯನಾಗಿ ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಕರ್ತವ್ಯ ರೂಪದಿಂದ ಪ್ರಾಪ್ತವಾದ ಯುದ್ಧದಲ್ಲಿ ಇವರನ್ನ ಕೊಲ್ಲುವುದರಲ್ಲಿ ನಿಮಿತ್ತ ಮಾತ್ರನಾಗುವೆ. ಇದರಿಂದ ಪಾಪದ ಮಾತಾದರೂ ದೂರ ಉಳಿಯಿತು. ಬದಲಿಗೆ ನಿನ್ನ ಮೂಲಕ ಶಾಸ್ತ್ರ ಧರ್ಮದ ಪಾಲನೆ ಆಗುವುದು. ಪಾಪದ ದೂರ ಮಾತ್ರ ಅದ್ರ ಬದಲಾಗಿ ನಿನ್ನ ಧರ್ಮದ ಪಾಲನೆ ಮಾಡುವನಾಗ್ತಾ ಇದೆಯಾ ನೀನು. ಆದ್ರಿಂದ ನೀನು ನಿನ್ನ ಮನದಲ್ಲಿ ಯಾವುದೇ ಪ್ರಕಾರದ ಸಂಶಯವನ್ನಿಡದೆ, ಹಾಗಾಗಿ ಅಯ್ಯೋ ನಾನು ಏನ್ ಮಾಡೋದು, ಪಾಪ ಬರ್ತದೇನೋ, ಏನಾಗ್ತದೋ, ಈ ತರ ಸಂಶಯ ಬೇಡ. ಈಗಾಗಲೇ ಅವರೆಲ್ಲ ನನ್ನಿಂದ ಹತರಾಗಿದ್ದಾರೆ. ಮುಂದೆ ಹೇಳಿದಲ್ವ, ನೀನೇ ಸ್ವತಃ ಹೇಳಿದೆ ಏನಂತ, ಪ್ರತಿಪಕ್ಷದ ಎಲ್ಲಾ ಜನರು ಕಡಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ನದಿಗಳು ಸಮುದ್ರವನ್ನ ಪ್ರವೇಶ ಮಾಡದಂತೆ, ಪ್ರಜ್ವಲಿತ ಅಗ್ನಿಯಲ್ಲಿ ಪತಂಗಗಳು ಪ್ರವೇಶ ಮಾಡದಂತೆ ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀನೇ ಸ್ವತಃ ಈಗಾಗಲೇ ಹೇಳಿದೆ. ಹಾಗಾಗಿ ನೀನು ನಿಮಿತ್ತ ಮಾತ್ರನಾಗು, ಅಹಂಕಾರ ಮತ್ತು ಮಮತೆಯಿಂದ ರಹಿತನಾಗಿ ಉತ್ಸಾಹ ಪೂರ್ವಕ ಯುದ್ಧದಲ್ಲಿ ಪ್ರವೃತ್ತನಾಗು. ಅಹಂಕಾರ ಮಮಕಾರ ಇದರಿಂದ ರಹಿತನಾಗು. ನೋಡಿ, ಅಹಂಕಾರ ಮಮಕಾರ ರಹಿತನಾಗಿ ಕರ್ತವ್ಯ ಕರ್ಮ ಮಾಡಿದ್ದೆ ಆದ್ರೆ ಅದು ನಿಷ್ಕಾಮ ಕರ್ಮವಾಗಲಿದೆ. ಸಕಾಮ ಕರ್ಮದಲ್ಲಿ ಮಮಕಾರ ಇರ್ತದೆ, ಅಹಂಕಾರ ಇರ್ತದೆ, ಹಾಗಾಗಿ ಅದು ಸಕಾಮ ಕರ್ಮ ಆಗ್ತದೆ. ಅಹಂಕಾರ ಮಮಕಾರ ಎರಡನ್ನ ಬಿಟ್ಟು ರಹಿತನಾಗಿ ಕರ್ತವ್ಯ ಕರ್ಮ ಮಾಡಿದಾಗ ಅದು ನಿಷ್ಕಾಮ ಕರ್ಮವಾಗಲಿದೆ. ಕರ್ಮದಿಂದ ನಿಷ್ಕಾಮ ಕರ್ಮ ಎಂದು ಬಂಧನವನ್ನ ಉಂಟು ಮಾಡೋದಿಲ್ಲ. ಬಂಧನ ಅಂತಕ್ಕಂಥದ್ದು ಸಕಾಮ ಕರ್ಮವೇ ಬಂಧನವನ್ನು ಮಾಡಲಿದೆ. ನಿಷ್ಕಾಮ ಕರ್ಮ ಎಂದುಕೊಂಡು ಬಂಧನವನ್ನು ಉಂಟು ಮಾಡೋದಿಲ್ಲ. ಸಕಾಮ ಕರ್ಮವೇ ಜನ್ಮಕ್ಕೆ ಕಾರಣವಾಗ್ತಾ ಇದ್ದಾವೆ. ನಿಷ್ಕಾಮ ಕರ್ಮಗಳೇ ಜನ್ಮ ರಾಹಿತ್ಯವನ್ನು ಕೂಡ ಮಾಡ್ತಾ ಇದ್ದಾವೆ. ಹಾಗಾಗಿ ಕರ್ಮ ಒಂದೇ ಕರ್ಮ ಬಂಧ ರಾಹಿತ್ಯವನ್ನು ಮಾಡ್ತದೆ. ಇದನ್ನು ನಾವು 3ನೇ ಅಧ್ಯಾಯದಲ್ಲಿ ತುಂಬಾ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಒಂದೇ ಕರ್ಮ ಸಕಾಮವಾದಾಗ ಬಂಧನವನ್ನ, ಅದೇ ಕರ್ಮ ನಿಷ್ಕಾಮವಾದಾಗ ಬಂಧ ವಿಮುಕ್ತಿಯನ್ನ ಮಾಡ್ತಾ ಇದೆ. ಮತ್ತೆ ಕರ್ಮ ಯಾಕೆ ಮಾಡೋದು, ಸುಮ್ಮನೆ ಇರ್ಬೋದಲ್ವಾ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು ಕಾರ್ಯತೆ ಶವಶ ಕರ್ಮ ಪ್ರಕೃತಿ ಜೈರ್ಗುಣೈ. ಹುಟ್ಟಿದ ಪ್ರತಿ ಪ್ರಾಣಿ ಒಂದು ಕ್ಷಣ ಮಾತ್ರವಾದು. ಯಾವುದೇ ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಪ್ರಕೃತಿಯ ಪ್ರಭಾವಕ್ಕೆ, ಅವರವರ ಪ್ರಕೃತಿಗೆ ಅನುಸಾರವಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಕರ್ಮದಲ್ಲಿ ಆಸಕ್ತರಾಗೇ ಆಗ್ತಾರೆ. ಹೇಳ್ಕೊಂಡವ್ರು ಕೆಲಸ ಮಾಡದೇ ಇರಬಹುದು, ನಿದ್ದೆ ಮಾಡ್ತಾನೆ, ಮನೇಲಿ ಊಟ ಮಾಡದೇ ಇರ್ಬೋದು, ಹೊರಗಡೆ ಹೋಗೇನೆ ತಿಂತಾನೆ, ಒಳ್ಳೆ ಕೆಲಸ ಮಾಡದೇ ಇರ್ಬೋದು, ಕೆಟ್ಟ ಕೆಲಸ ಮಾಡ್ತಾನೆ. ಏನು ಒಳ್ಳೆ ಮನೇಲಿ ಏನು ಕೆಲಸ ಮಾಡಲ್ಪ, ತಿರ್ಗಕೊಳ್ತಾನೆ, ಅದು ಕೆಲಸ ತಾನೆ. ಒಳ್ಳೆ ಕೆಲಸ ಒಂದು ಮಾಡಿದ್ದಿಲ್ಲ ಅವನು, ಹಂಗ ಸುಮ್ಮನಿರ್ತಾನೆ. ಕೆಟ್ಟ ಕೆಲಸ ಮಾಡ್ತಾನೆ. ಈಗ ನೀವು ಹೊಲವನ್ನ ಉಳ್ಳಿಲ್ಲ, ಅದರಲ್ಲಿ ಕಳೆ ಏನ್ ತೆಗಿಲಿಲ್ಲ, ಮತ್ತೆ ಏನು ಬೆಳೆಯನ್ನು ಬೆಳಿಲಿಲ್ಲ. ನಾವು ಬೆಳೆ ಆಗದಿದ್ದು ಮಾತ್ರಕ್ಕೆ ಅಲ್ಲೇನು ಬೆಳೆ ಆಗ್ತದಿಲ್ವೋ? ಮುಳ್ಳಿನ ಗಿಡ ಕೆಲ್ಸಕ್ಕೆ ಬಾರ್ದ ಕಡೆ ಎಲ್ಲ ತಂತಾನೆ ಬಂದ್ಬಿಡ್ತು. ಅದಕ್ಕೇನು ಪ್ರಯತ್ನ ಅವಶ್ಯಕತೆನೇ ಇಲ್ಲ. ಈ ಮುಳ್ಳು ಗಿಡ ಬಿಡ್ಲಿಕ್ಕೆ, ಕಳೆ ಗಿಡ ಬಿಡ್ಲಿಕ್ಕೆ, ಈ ಕಾಂಗ್ರೆಸ್ ಗಿಡ, ಬೇಲಿ ಗಿಡ ಬಿಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ಬೇಕಂದ್ರೆ ಏನು ಪ್ರಯತ್ನ. ಹಾಗೆ ಜೀವನದಲ್ಲಿ ಸನ್ಮಾರ್ಗದಲ್ಲಿ ಹೋಗ್ಲಿಲ್ಲ ಅಂದ್ರೆ ಮಿಕ್ಕ ಎಲ್ಲ ತಂತಾನೆ ಅನವಸರವಾದ ವಿಷಯ ತಂತಲ್ಲಿ ಜೀವನದಲ್ಲಿ ಪ್ರವೇಶ ಮಾಡ್ಬಿಡ್ತವೆ. ಹಾಗೆ ಒಳ್ಳೇದಿಲ್ಲ, ಅಲ್ಲಿ ಕೆಟ್ಟದ್ದು ಸಹಜವಾಗಿ ನಡೆದೋಗ್ಬಿಡ್ತದೆ. ಈಗ ನಾವು ಹೊಲ ಉಳ್ಳಿಲ್ಲ, ಕಳೆ ತೆಗಿಲಿಲ್ಲ, ಏನು ಬೆಳೆ ಬೆಳಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತದೆ ಜೀವನ. ತಂತಾನೆ ಕಳೆ ಗಿಡಗಳು, ಬೇಲಿ ಗಿಡ, ಮುಳ್ಳಿನ ಗಿಡ ತಂತಾನೆ ಬಿದ್ದು, ಅದಕ್ಕೇನು ಪ್ರಯತ್ನ ಅವಶ್ಯಕತೆ ಇಲ್ಲ. ಹಾಗೆ ಜೀವನದಲ್ಲಿ ಧರ್ಮಾರ್ಗ ಇಲ್ಲ ಅಂದ್ರೆ ಅಧರ್ಮ ಅಂತ ಸಹಜವಾಗಿ ಪ್ರವೇಶ ಆಗ್ಬಿಡ್ತದೆ. ಅದಕ್ಕೇನು ಪ್ರಯತ್ನದ ಅವಶ್ಯಕತೆ ಇಲ್ಲ.
ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಅವಶ್ಯಕತೆ ಇದೆ, ಕರೆ ಬೆಳಿಲಿಕ್ಕೆ ಏನು ಪ್ರಯತ್ನ ಅವಶ್ಯಕತೆ ಇದೆ? ಅದಕ್ಕೇನು ಯಾವ ಪ್ರಯತ್ನ ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ಅಹಂಕಾರ, ಮಮಕಾರ, ನಿಷ್ಕಾಮ ಕರ್ಮಾಚರಣೆ ಅವೇ ಬಂಧ ರಾಹಿತ್ಯವನ್ನ ಮಾಡ್ತದೆ. ಸಕಾಮ ಕರ್ಮಾಚರಣೆ ಬಂಧನವನ್ನುಂಟು ಮಾಡ್ತದೆ. ಹಾಗಾಗಿ ಅಹಂಕಾರ ಮತ್ತು ಮಮತೆಯಿಂದ ರಹಿತನಾಗಿ ಉತ್ಸಾಹಪೂರ್ವಕ ಯುದ್ಧದಲ್ಲಿ ಪ್ರವೃತ್ತನಾಗು, ನಿನಗೆ ಶ್ರೇಯಸ್ಸಾಗ್ತದೆ ನನ್ನ ಮಾತನಲ್ಲಿ ಹೇಳ್ತಾ ಇದ್ದಾರೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾತ್ವಂ ಜಹಿಮಾ ವಿದಿಷ್ಟ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾತ್ವಂ ಜಹಿಮಾ ವಿದಿಷ್ಟ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾಂ ವ್ಯತಿಷ್ಠ ಯುದ್ಧಸ್ಯ ಜೇತಾಸ್ಮಿ ರಕ್ಷೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾಂ ವ್ಯತಿಷ್ಠ ಯುದ್ಧಸ್ಯ ಜೇತಾಸಿ ರಕ್ಷೇ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವಿದಿಷ್ಟ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನಪಿ ಮಯಾ ಹತಾನ್ ಯೋಧವೀರಾನ್ ತ್ವಾಂ ಜಹಿ ಮಾಂ ವಿದಿಷ್ಟ ರಣೇ ಸಪತ್ನಾನ್ ಜೇತಾಸಿ ಯುಧ್ಯಸ್ವ. ದ್ರೋಣಂಚ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು, ಚ ಮತ್ತು ಚ ಅಂದ್ರೆ ಅಲ್ಲಿಯ ಮತ್ತು ಅಂತೇಳಿ ಬರ್ತಾ ಇರ್ತಾರೆ. ಜಯದ್ರಥಂ ಜಯದ್ರಥ, ಚ ಮತ್ತು ಕರ್ಣಂ ಕರ್ಣ, ತಥಾ ಅನ್ಯಾನಪಿ ಇನ್ನೂ ಅನೇಕರು, ಅನ್ಯಾನಪಿ ಬೇರೆ ಕೂಡ ದ್ರೋಣರು, ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ, ಇನ್ನೂ ಬೇರೆ ಎಲ್ರು ಕೂಡ ಮಯಾ ಹತಾನ್ ನನ್ನ ಮೂಲಕ ಕೊಲ್ಲಲ್ಪಟ್ಟ ಯೋಧ ವೀರಾನ್ ಶೂರ ಯೋಧರನ್ನ ತ್ವಾಂ ಜಹಿ ನೀನು ಕೊಲ್ಲು. ಹೀಗಾಗಿ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ಅದನ್ನ ಸ್ವತಃ ಅರ್ಜುನ ಈಗ ನೋಡ್ತಾ ಇದ್ದಾನೆ. ಈಗ ದ್ರೋಣ ಭೀಷ್ಮಾಚಾರ್ಯರು ಕೂಡ ಹೇಗೆ ಹೋಗ್ತಾ ಇದ್ದಾರೆ? ಸಮುದ್ರಗಳು ನದಿಗಳು ಸಮುದ್ರವನ್ನ ಸೇರುವಂತೆ, ಯಥಾ ನದ್ಯ ಚಂದಮಾನೆ ಸಮುದ್ರ ನಾಮರೂಪಂ ವಿಹಾಯ, ತಮ್ಮ ನಾಮರೂಪವನ್ನು ಬಿಟ್ಟು ಸಮುದ್ರ ನದಿಗಳು ಹೋಗಿ ಸಮುದ್ರದಲ್ಲಿ ಸೇರುವಂತೆ ಮಹಾನುಭಾವರು ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಇಲ್ಲದೆ ಇದ್ರು ಕೂಡ ಯುದ್ಧಕ್ಕಾಗಿ ಬಂದವರು ಪರಮಾತ್ಮನ ಸೇರ್ತಾರೆ, ಕರ್ತವ್ಯ ಕರ್ಮವನ್ನು ಮಾಡಿ. ಇನ್ನು ಕೆಲವರು ಪ್ರಜ್ವಲಿತವಾದ ಅಗ್ನಿಯಲ್ಲಿ ಅಂದ್ರೆ ಏನು, ಇಲ್ಲಿ ಸ್ವಾರ್ಥದಿಂದ ಯುದ್ಧ ಮಾಡಕ್ಕೆ ಬಂದವರು ಅವ್ರೆಲ್ಲ ಕೂಡ ಮೋಹಕ್ಕೊಳಗಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಪತಂಗಗಳು ಬಂದು ಸುತ್ತು ಬೂದಿಯಾದ ರೀತಿಯಲ್ಲಿ ಸ್ವತಃ ಅರ್ಜುನ ನೋಡ್ತಾ ಇದ್ದಾನೆ, ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾನೆ. ಅದನ್ನ ಮಯ ಹತಾನ್ ಇವರೆಲ್ಲ ಕೂಡ ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಯೋಧ ವೀರ ತ್ವಾಂ ಜಹಿ ಅಂತವರನ್ನ, ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರ ವೀರ ಯೋಧರನ್ನ ನೀನು ಕೊಲ್ಲು. ಮಾವೇದಿಷ್ಟ ಚಿಂತಿಸಬೇಡ, ಚಿಂತಿಸಬೇಡ. ನಿಸ್ಸಂದೇಹವಾಗಿ ನೀನು ರಣೇ ಸಪತ್ನಾನ್ ಜೇತಾಸಿ, ಯುದ್ಧದಲ್ಲಿ ವೈರಿಗಳನ್ನ ಗೆಲ್ಲುವೆ. ಯುದ್ಧಸ್ವ ಯುದ್ಧ ಮಾಡು. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ, ತಥಾ ಇವರೆಲ್ಲ ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಶೂರ ವೀರ ಯೋಧರನ್ನ ನೀನು ಕೊಂತೀಯ, ಅರ್ಥಾತ್ ಚಿಂತೆ ಮಾಡಬೇಡ.
ಎಲ್ಲ ವೈರಿಗಳು ಎಲ್ಲರೂ ನೀನು ಗೆಲ್ಲುವೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ ಹಾಗೆ ಇನ್ನು ಅನೇಕರು ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರ ವೀರ ಯೋಧರನ್ನ ನೀನು ಕೊಂದು ನೀನು ಚಿಂತಿಸಬೇಡ, ನಿಸ್ಸಂದೇಹವಾಗಿ ನೀನು ಯುದ್ಧದಲ್ಲಿ ವೈರಿಗಳನ್ನ ಗೆಲ್ಲುವೆ. ಅದಕ್ಕಾಗಿ ಯುದ್ಧ ಮಾಡು. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಈ 4 ಜನರ ಹೆಸರುಗಳು ಬೇರೆ ಬೇರೆಯಾಗಿ ಹೇಳುವುದರ ಅಭಿಪ್ರಾಯವೇನು? ಅನ್ಯಾನ್ ವಿಶೇಷಣ ಸಹಿತ ಯೋಧ ವೀರಾನ್, ಅದರಿಂದ ಯಾರನ್ನ ಲಕ್ಷ್ಯವಾಗಿಸಿದೆ? ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಈ 4 ಜನರ ಹೆಸರು ಬೇರೆ ಬೇರೆಯಾಗಿ ಹೇಳ್ತಾ ಇದಾರಲ್ಲ, ಏನ ಅಭಿಪ್ರಾಯ? ಮತ್ತು ಅನ್ಯಾನ್ ವಿಶೇಷಣ ಸಹಿತ ಯೋಧ ವೀರಾನ್ ಪದ ಪ್ರಯೋಗ ಮಾಡಿ ಯಾರನ್ನು ಲಕ್ಷ್ಯವಾಗಿಸಿದೆ? ಮತ್ತು ಇವರೆಲ್ಲರೂ ನನ್ನ ಮೂಲಕ ಕೊಲ್ಲಲ್ಪಟ್ಟವರೆಂದು ತಿಳಿಸಿ. ನನ್ನ ಮೂಲಕ ಇವರೆಲ್ಲ ಕೊಲ್ಲಲ್ಪಟ್ಟಿದ್ದಾರೆ, ಅದನ್ನ ಹೇಳಿ. ಮತ್ತೆ ಕೊಲ್ಲಲಿಕ್ಕಾಗಿ ಹೇಳಿದ್ರ ಅಭಿಪ್ರಾಯವೇನು? ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ, ಮತ್ತೆ ನೀನು ಇವರನ್ನ ಮತ್ತೆ ವಧೆ ಮಾಡುವಂತ ಏನಿದೆ ತಾತ್ಪರ್ಯ? ದ್ರೋಣಾಚಾರ್ಯರು ಧನುರ್ವೇದ ಹಾಗೂ ಬೇರೆ ಬೇರೆ ಶಸ್ತ್ರಾಸ್ತ್ರ ಪ್ರಯೋಗದ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತ ಮತ್ತು ಯುದ್ಧ ಕಲೆಯಲ್ಲಿ ಪರಮ ನಿಪುಣರಾಗಿದ್ದರು. ಎಲ್ಲಿಯವರೆಗೆ ಅವರ ಕೈಯಲ್ಲಿ ಶಸ್ತ್ರಗಳು ಇರುವವೋ ಅಲ್ಲಿಯವರೆಗೆ ಅವರನ್ನು ಯಾರೂ ಕೊಲ್ಲಲಾರರು ಎಂಬ ಮಾತು ಪ್ರಸಿದ್ಧವೇ ಆಗಿತ್ತು. ಈ ಕಾರಣದಿಂದ ಅರ್ಜುನನು ಅವರನ್ನು ಅಜೇಯರೆಂದು ತಿಳಿದಿತ್ತಿದ್ದನು ಮತ್ತು ಗುರುಗಳಾಗಿದ್ದ ಕಾರಣ ಅರ್ಜುನನು ಅವರನ್ನು ಕೊಲ್ಲುವುದು ಪಾಪವೆಂದೇ ತಿಳಿಯುತ್ತಿದ್ದನು. ಭೀಷ್ಮ ಪಿತಾಮಹರ ಶೌರ್ಯವು ಜಗತ್ ಪ್ರಸಿದ್ಧವೇ ಆಗಿತ್ತು. ಪರಶುರಾಮರಂತ ಅಜೇಯ ವೀರರನ್ನು ಕೂಡ ಅವರು ಆಶ್ಚರ್ಯಚಕಿತರನ್ನಾಗಿಸಿದರು. ಜೊತೆಗೆ ತಂದೆಯಾದ ಶಾಂತನನು ಅವನ ಇಚ್ಛೆ ಇಲ್ಲದೆ ಮೃತ್ಯುವು ಕೂಡ ಅವರನ್ನು ಮುಟ್ಟಲಾರದು ಎಂಬ ವರದಾನವನ್ನು ಕೊಟ್ಟಿದ್ದನು. ಇವೆಲ್ಲ ಕಾರಣದಿಂದ ಅರ್ಜುನನು ಪಿತಾಮಹರಾದ ಭೀಷ್ಮರ ಮೇಲೆ ವಿಜಯವನ್ನು ಸಾಧಿಸುವುದು ಸಹಜ ಕಾರ್ಯವೆಲ್ಲವೆಂದು ತಿಳಿದಿದ್ದನು. ಇದರ ಜೊತೆಗೆ ಅವರು ಪಿತಾಮಹರನ್ನು ತನ್ನ ಕೈಯಿಂದ ವಧಿಸುವುದು ಪಾಪವೆಂದೇ ತಿಳಿದಿದ್ದನು. ಅರ್ಜುನನು ಅನೇಕ ಸಲ ನಾನು ಇವರನ್ನು ಕೊಲ್ಲಲು ಬಯಸುವುದಿಲ್ಲವೆಂದು ಹೇಳಿದ್ದನು. ಜಯದ್ರಥನು ಸ್ವಯಂ ದೊಡ್ಡ ವೀರನಾಗಿದ್ದನು ಮತ್ತು ಭಗವಾನ್ ಶಿವನ ಭಕ್ತರಾದ ಕಾರಣ ಅವರಿಂದ ದುರ್ಲಭವಾದ ವರದಾನವನ್ನು ಪಡೆದು ಅತ್ಯಂತ ದುರ್ಜಯನಾಗಿದ್ದನು ಮತ್ತು ದುರ್ಯೋಧನನ ತಂಗಿ ದುಶ್ಚನೆಯ ಗಂಡನಾದ್ದರಿಂದ ಇವನು ಪಾಂಡವರ ಭಾವನೂ ಆಗಿದ್ದನು. ಸ್ವಾಭಾವಿಕವಾಗಿಯೇ ಸೌಜನ್ಯ ಮತ್ತು ಆತ್ಮೀಯತೆಯ ಕಾರಣ ಅರ್ಜುನನು ಇವನನ್ನ ಕೊಲ್ಲಲು ಹಿಂದೆಗೆಯುತ್ತಿದ್ದನು. ಕರ್ಣನನ್ನು ಕೂಡ ಅರ್ಜುನನು ಯಾವುದೇ ಪ್ರಕಾರದಿಂದ ತನಗಿಂತ ಕಡಿಮೆ ವೀರನೆಂದು ತಿಳಿಯುತ್ತಿರಲಿಲ್ಲ. ಜಗತ್ತಿನಲ್ಲಿ ಅರ್ಜುನನ ಯೋಗ್ಯ ಪ್ರತಿದ್ವಂದಿಯು ಕರ್ಣನೇ ಆಗಿದ್ದಾನೆ ಎಂದು ಪ್ರಸಿದ್ಧವಾಗಿತ್ತು. ಇವನು ಸ್ವಯಂ ಮಹಾವೀರನಾಗಿದ್ದನು ಮತ್ತು ಪರಶುರಾಮರಿಂದ ದುರ್ಬಲವಾದ ಶಾಸ್ತ್ರವಿದ್ಯೆಯ ಅಧ್ಯಯನವನ್ನು ಮಾಡಿದ್ದನು. ಅದಕ್ಕಾಗಿ ಈ 4 ಬೇರೆ ಬೇರೆ ಹೆಸರು ಹೇಳಿ ಮತ್ತು ಅನ್ಯಾನ್ ಎಂಬ ವಿಶೇಷಣ ಜೊತೆಗೆ ಯೋಧ ವೀರಾನ್ ಎಂಬ ಪದದಿಂದ ಇವರಲ್ಲದೆ ಭಗದತ್ತ, ಭೂರಿಶ್ರವ ಮತ್ತು ಶಲ್ಯ ಪ್ರಭೃತಿಗಳನ್ನು ಯಾವ ಯೋಧರನ್ನು ಅರ್ಜುನನು ಬಹಳ ದೊಡ್ಡ ವೀರರೆಂದು ತಿಳಿಯುತ್ತಿದ್ದನು ಮತ್ತು ಯಾರ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಸುಲಭವಲ್ಲವೆಂದು ತಿಳಿಯುತ್ತಿದ್ದನು ಅವರೆಲ್ಲರನ್ನ ಲಕ್ಷ್ಯವಾಗಿಸಿ ಅವರೆಲ್ಲರೂ ತನ್ನ ಮೂಲಕ ಸತ್ತಿರುವರನ್ನು ತಿಳಿಸಿ ಮತ್ತು ಅವರನ್ನ ಕೊಲ್ಲುವುದಕ್ಕಾಗಿ ಆಜ್ಞೆಯನ್ನು ಕೊಟ್ಟು ಭಗವಂತನು ನೀನು ಯಾರ ಮೇಲೆ ಕೂಡ ವಿಜಯವನ್ನು ಸಾಧಿಸುವುದರಲ್ಲಿ ಯಾವ ಪ್ರಕಾರ ಸಂದೇಹವನ್ನು ಪಡಬಾರದು. ಇವರೆಲ್ಲರೂ ನನ್ನ ಮೂಲಕ ಸತ್ತಿರುವರು. ಜೊತೆಗೆ ನೀನು ಯಾವ ಗುರು ಜನರನ್ನ ಕೊಲ್ಲಲು ಪಾಪದ ಆಶಂಕೆಯನ್ನು ಮಾಡುತ್ತಿದ್ದೆಯೋ ಅದೂ ಕೂಡ ಸರಿಯಾದಲ್ಲ. ಏಕೆಂದರೆ ಕ್ಷತ್ರಿಯ ಧರ್ಮಾನುಸಾರ ಇವರನ್ನು ಕೊಲ್ಲಲು ನೀನು ಯಾವ ನಿಮಿತ್ತವಾಗುವೆಯೋ ಇದರಿಂದ ನಿನಗೆ ಯಾವ ಪಾಪವೂ ಉಂಟಾಗದು, ಅಲ್ಲದೆ ಧರ್ಮದ ಪಾಲನೆಯೇ ಆದೀತು. ಅದರಿಂದ ಎದ್ದೇಳು ಮತ್ತು ಇವರ ಮೇಲೆ ವಿಜಯವನ್ನ ಸಾಧಿಸು. ದೀರ್ಘವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು ಧನುರ್ವೇದ ಹಾಗೂ ಬೇರೆ ಬೇರೆ ಶಸ್ತ್ರಾಸ್ತ್ರ ಪ್ರಯೋಗದ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತ, ಯುದ್ಧ ಕಲೆಯಲ್ಲಿ ಪರಮ ನಿಪುಣರಾಗಿದ್ದರು.
ಇಲ್ಲಿ ಪ್ರಶ್ನೆನೆ, ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಈ 4 ಜನರ ಹೆಸರು ಬೇರೆ ಬೇರೆಯಾಗಿ ಹೇಳ್ತಾರೆ. ನಿಮಗೆಲ್ಲರನ್ನು ಸೇರಿಸಿ ಅನ್ಯಾನ್ ವಿಶೇಷಣ ಸಹಿತ ಯೋಧ ವೀರಾನ್ ಅದರಿಂದ ಎಲ್ಲರನ್ನು ಒಂದೇ ಲಕ್ಷ್ಯವಾಗಿಸಿ ಮಾಡ್ತಾರೆ. ಇವರೆಲ್ಲರೂ ನನ್ನ ಮೂಲಕ ಕೊಲ್ಲಲ್ಪಟ್ಟವರು, ಎಲ್ಲರೂ ನನ್ನ ಮೂಲಕ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ಏನಪ್ಪಾ ಇದ್ರ ಅಭಿಪ್ರಾಯ ಅಂತ ಪ್ರಶ್ನೆ ಮಾಡ್ತಾ ಇಲ್ಲಿ. ದ್ರೋಣಾಚಾರ್ಯರು ಧನುರ್ವೇದ ಹಾಗೂ ಬೇರೆ ಬೇರೆ ಶಸ್ತ್ರ ಅಸ್ತ್ರ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಶಸ್ತ್ರ ಏನು, ಅಸ್ತ್ರ ಏನು ಅಂತ ಹೇಳಿ. ಶಸ್ತ್ರ ಏನು? ಶಸ್ತ್ರಗಳು ಖಡ್ಗ, ಗುರಾಣಿ, ಈಟಿ, ಬಾಣ, ಬಿಲ್ಲು, ಗದೆ ಇವೆಲ್ಲ. ಅಸ್ತ್ರ ಅಂದ್ರೆ ಅದು ಮಂತ್ರಯುಕ್ತವಾಗಿರ್ತದೆ. ಒಂದು ಹುಲ್ಲು ಕಡ್ಡಿಯನ್ನು ತಗೊಂಡು ಅಭಿಮಂತ್ರಿಸಿ ಬಿಟ್ರೆ, ಈಗ ವಾಯುವ್ಯಾಸ್ತ್ರ, ವರುಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಆ ರೀತಿ ಅವಾಗೆ ಶತ್ರು ಎಲ್ಲೇ ಇರ್ಲಿ ಕೆಲಸ ಮಾಡ್ಕೊಂಡ್ ಬರ್ತವೆ. ಇನ್ನು ಅದ್ರ ಲಕ್ಷ್ಯ ನಿಶ್ಚಿತ, ಒಂದ್ಸರಿ ಬಿಟ್ರೆ ಅದು ಫೇಲ್ ಆಗೋದು ಮತ್ತೆ ವಾಪಸ್ ಬರೋದು ಇಲ್ವೇ ಇಲ್ಲ, ಅದು ಕೆಲಸ ಮುಗಿಸ್ಕೊಂಡೇ ಬರ್ತದೆ. ಶಾಸ್ತ್ರದಲ್ಲಿ ಅಸ್ತ್ರಗಳು ಇವೆಲ್ಲ ನಾವು ಪ್ರಯೋಗ ಮಾಡ್ಬೇಕಾದ್ರೆ ಅವು ಗುರಿ ತಪ್ಪಬಹುದು, ಲಕ್ಷ್ಯ ತಪ್ಪಬಹುದು. ಆದ್ರೆ ಅಸ್ತ್ರಗಳು ಎಂದೂ ಕೂಡ ಗುರಿ ತಪ್ಪಲಿಕ್ಕಿಲ್ಲ. ಹಾಗಾಗಿ ಶಸ್ತ್ರ ಅಸ್ತ್ರ ಪ್ರಯೋಗ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತ ಮತ್ತು ಯುದ್ಧ ಕಲೆಯಲ್ಲಿ ಪರಮ ನಿಪುಣರಾಗಿರ್ತಾರೆ. ಯಾರು? ದ್ರೋಣಾಚಾರ್ಯರು. ಎಲ್ಲಿಯವರೆಗೆ ಅವರ ಕೈಯಲ್ಲಿ ಶಸ್ತ್ರಗಳು ಇರುವವೋ ಅಲ್ಲಿಯವರೆಗೆ ಅವರನ್ನು ಯಾರು ಕೊಲ್ಲಲಾರು. ಎಲ್ಲಿಯವರೆಗೆ ಅವ್ರ ಕೈಯಲ್ಲಿ ಶಸ್ತ್ರಗಳು ಇರ್ತವೆ ಅಲ್ಲಿಯವರೆಗೆ ಅವರನ್ನು ಕೊಲ್ಲತಕ್ಕದ್ದು ಯಾರಿಗೂ ಸಾಧ್ಯನೇ ಇಲ್ಲ ಎಂಬುದು ಪ್ರಸಿದ್ಧ ಮಾತೇ ಆಗಿತ್ತು. ಇದು ಎಲ್ರಿಗೂ ಗೊತ್ತು. ಎಲ್ಲಿಯವರೆಗೆ ದ್ರೋಣಾಚಾರ್ಯರ ಕೈಯಲ್ಲಿ ಶಸ್ತ್ರಗಳು ಅಲ್ಲಿಯವರೆಗೆ ಅವರನ್ನ ಯಾರು ಕೊಲ್ಲಿಕ್ಕಾಗಲ್ಲ. ಹಾಗಾಗಿ ಅರ್ಜುನ ಅವರನ್ನ ಅಜೇಯರು, ಅವರ ಮೇಲೆ ನಾವು ಹೇಗೆ ಯುದ್ಧ ಮಾಡಿ ಜಯಿಸ್ಲಿಕ್ಕೆ ಆಗ್ತದೆ? ಇದು ಕೂಡ ಸಂಶಯ ಇತ್ತು ಅಂತ ಅರ್ಜುನ. ಈ ಕಾರಣದಿಂದ ಅರ್ಜುನ ಅವರನ್ನ ಅಜೇಯರೆಂದು ತಿಳಿದಿದ್ದನು ಮತ್ತು ಗುರುಗಳಾಗಿದ್ದ ಕಾರಣ ಅರ್ಜುನನು ಅವರನ್ನ ಕೊಲ್ಲುವುದು ಪಾಪವೆಂದೇ ತಿಳಿಯುತ್ತಾ ಇದ್ದನು. ಅವರಿಂದ ಕೂಡ ವಿದ್ಯಾಭ್ಯಾಸ ಮಾಡಿದನಲ್ವಾ. ವಿದ್ಯಾಭ್ಯಾಸ ಅಂದ್ರೆ ಇಲ್ಲ ಯುದ್ಧ ಕಲೆಗಳು, ಇವೆಲ್ಲ ಕೂಡ ಅವರಿಂದ ಅಸ್ತ್ರ ಪ್ರಯೋಗ ಎಲ್ಲ ಅವರನ್ನೇ ಕಲ್ತಿದ್ದು. ಇದ್ರ ಬಗ್ಗೆ ನಾವ್ ಹೇಳ್ಕೊಂಡ್ವಿ. ಒಂದ್ಸರಿ ಭೀಷ್ಮಾಚಾರ್ಯರು ಅಲ್ಲಿ ಕುಂತಿರ್ತಾರೆ, ಪಾಂಡವರು ಕೌರವರು ಎಲ್ಲ ಸಣ್ಣ ಮಕ್ಕಳು ಎಲ್ಲ ಸೇರಿ ಆಟ ಆಡ್ತಾ ಇರ್ತಾರೆ. ಒಂದು ಚೆಂಡು ಬಾವಿಯೊಳಗೆ ಬಿದ್ದಿರ್ತದೆ. ಆ ಚೆಂಡನ್ನು ತೆಗಿಲಿಕ್ಕೆ ಇವ್ರು ಯಾರ ಕೈಯಿಂದ ಆಗ್ಲಿಲ್ಲ. ಬಗ್ಗೆ ಬಾವಿ ಕಡೆ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅದೇ ಮಾರ್ಗವಾಗಿ ದ್ರೋಣಾಚಾರ್ಯರು ಬರ್ತಾರೆ. ಇವರೆಲ್ಲ ಬಗ್ಗೆ ಬಾವಿಗೆ ನೋಡ್ತಾರೆ, ಏನಪ್ಪಾ ಸಮಾಚಾರ ಅಂತ. ಚೆಂಡು ಬಿದ್ದೋಗಿದೆ ಅಂತ ಅಂದಾಗ ಅವರು ಬಾಣಗಳನ್ನ ತಗೊಂಡು ಒಂದಕ್ಕೊಂದು ಬಾಣವನ್ನು ಸೇರಿಸಿ ಆ ಚೆಂಡನ್ನು ತೆಗೆದುಕೊಡ್ತಾರೆ. ಇದೆಲ್ಲವನ್ನ ನೋಡ್ತಾರೆ ಭೀಷ್ಮಾಚಾರ್ಯರು. ಯಾರು ನೀವು, ಏನ್ ಹೆಸರು ನಿಮ್ಮೆಲ್ಲ ಕೇಳ್ತಾರೆ. ಹೇಳ್ತಾರೆ ಅವರು, ನಾನು ಈ ತರ ನನ್ನ ಹೆಸರು ದ್ರೋಣಾಚಾರ್ಯ ಅಂತ ಹೇಳಿ. ಜಮದಗ್ನಿ ಮಹಾಮನಿ ಏನೋ ಇದೆ ಅವರು ತಂದೆಯವರ ಹೆಸರೇನು. ಹಂಗಾದ್ರೆ ನೀವು ನಮ್ಮ ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ವಿದ್ಯೆ ಕಲಿಸ್ಕೊಡಿ ಅಂತ ಹೇಳಿ ಅವರೇ ಇವರನ್ನ ನಿಯುಕ್ತಿಗೊಳಿಸ್ತಾರೆ ಭೀಷ್ಮಾಚಾರ್ಯ. ಹಾಗಾಗಿ ಕೌರವರು ಪಾಂಡವರು ವಿದ್ಯಾಭ್ಯಾಸ ಮಾಡಿದ್ದು ವಿಶೇಷವಾಗಿ ಯುದ್ಧ ಕಲೆಗಳನ್ನ ದ್ರೋಣಾಚಾರ್ಯ ಹತ್ರ. ಹಾಗಾಗಿ ಯಾರ ಹತ್ರ ನಾವು ಅವ್ರ ಮೇಲೆ ಯುದ್ಧ ಮಾಡೋದು ಶ್ರೇಷ್ಠ ಅಲ್ವಲ್ಲ ಅಂತೇಳಿ ಕೂಡ ಅರ್ಜುನ ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ. ಹಾಗಾಗಿ ಗುರುಗಳ ಮೇಲೆ ಆಯುಧ ಪ್ರಯೋಗ ಮಾಡೋದು ಪಾಪ ಅಲ್ಲವೇ ಅಂತ ಹೇಳಿಕೊಂಡು ತಿಳಿದಿದ್ದ. ಇನ್ನು ಭೀಷ್ಮ ಪಿತಾಮಹನ ಬಗ್ಗೆ ನಮ್ಗೆ ಗೊತ್ತಿದೆ, ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಗಂಗಾದೇವಿ ತಳಿಯರು. ಅಷ್ಟವಸುಗಳಲ್ಲಿ ಜೀವ ಅಂತಕ್ಕಂಥ ವಸುವಾಗಿದ್ರು ಅವರು ಕೂಡ ಅಷ್ಟೇ. ಇಲ್ಲಿವರೆಗೆ ಅವರ ಕೈಯಲ್ಲಿ ಅಲ್ಲಿವರೆಗೆ
ಇಚ್ಛಾಮರಣೆ ಬೇರೆ, ಅವ್ರನ್ನ ಯಾರು ಕೊಲ್ಲಿಕ್ಕಾಗ್ತದೆ? ಇದೆಲ್ಲ ಅರ್ಜುನ್ಗೆ ಸಂಶಯ ಇತ್ತು. ಹಾಗಾಗಿ ಅವ್ರನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಇದೆಲ್ಲ ಸಂಶಯ ಇತ್ತು ಅರ್ಜುನ್ಗೆ. ಹಾಗಾಗಿ ಹೇಗೆ ಅವ್ರ ಮೇಲೆ ಯುದ್ಧ ಮಾಡೋದು ಅಂತ ಹೇಳಿ ನಾನು ಸಂಶಯ ಪಡ್ತಾ ಇದ್ದ. ಹಾಗಾಗಿ ಪ್ರತ್ಯೇಕವಾಗಿ ಇಲ್ಲಿ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ವ್ಯಾಖ್ಯಾನ ಮಾಡ್ತಾರೆ. ಯಾಕೆ ಅರ್ಜುನ ಅವ್ರ ಯುದ್ಧ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ವಿಷಯ ಇನ್ನು ಸುದೀರ್ಘವಾಗಿದೆ. ಇದ್ರ ಬಗ್ಗೆ ನಾಳೆ ನೋಡೋಣ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.